studying the foundation books, the book of Genesis. ನಾವು ಅಸ್ತಿವಾರದ ರೀತಿಯಲ್ಲಿರುವಂತಹ ಸತ್ಯವೇದದ ಪುಸ್ತಕ ಆದಿಕಾಂಡ ಪುಸ್ತಕವನ್ನು ಅಧ್ಯಯನ ಮಾಡುತ್ತಿದ್ದೇವೆ. We have seen Abraham and Isaac, and now we are in the life of Jacob. ನಾವು ಅಬ್ರಹಾಮನನ್ನ ಈಸಾಕನ ಜೀವಿತಗಳನ್ನ ನಾವು ಅಧ್ಯಯನ ಮಾಡಿದೆವು. ಈಗ ಯಾಕೋಬನ ಜೀವಿತದ ಕುರಿತಾಗಿ ಅಧ್ಯಯನ ಮಾಡುತ್ತಿದ್ದೇವೆ. The three are the patriarchs. ಈ ಮೂರು ಜನರನ್ನ ಅಬ್ರಹಾಮ, ಈಸಾಕ, ಯಾಕೋಬರನ್ನು ನಾವು ಮೂಲ ಪುರುಷರು ಎಂಬುದಾಗಿ ಅಥವಾ ಪಿತೃಗಳು ಎಂಬುದಾಗಿ ಕರೆಯುತ್ತೇವೆ. And in chapter 34 we saw a crisis happened in the family of Jacob. 34ನೇ ಅಧ್ಯಾಯದಲ್ಲಿ ಯಾಕೋಬನ ಕುಟುಂಬದಲ್ಲಿ ಸಂಭವಿಸಿದಂತಹ ಒಂದು ದುರ್ಘಟನೆಯನ್ನ ಅಥವಾ ಅವಘಡದ ಕುರಿತಾಗಿ ನಾವು ನೋಡಿಕೊಂಡೆವು. Now we are looking into chapter 35. ಈಗ ನಾವು 35ನೇ ಅಧ್ಯಾಯವನ್ನ ನೋಡುತ್ತಿದ್ದೇವೆ. What is happening in chapter 35 in summary? Jacob is returning from Shechem to Bethel. ಸಾರಾಂಶವಾಗಿ ಹೇಳುವುದಾದರೆ ಯಾಕೋಬನು ಶೆಕೆಮಿನಿಂದ ಬೇತೇಲಿಗೆ ಈಗ ಹಿಂತಿರುಗಿ ಹೋಗುತ್ತಿದ್ದಾನೆ. God is renewing the covenant he made with Abraham and Isaac with Jacob. ದೇವರು ಅಬ್ರಹಾಮನೊಟ್ಟಿಗೆ ಈಸಾಕನೊಟ್ಟಿಗೆ ಮಾಡಿಕೊಂಡಂತಹ ತನ್ನ ಒಡಂಬಡಿಕೆಯನ್ನ ಯಾಕೋಬನೊಟ್ಟಿಗೆ ಪುನರ್ಸ್ಥಾಪಿಸುತ್ತಿದ್ದಾನೆ ಅಥವಾ ನವೀಕರಿಸುತ್ತಿದ್ದಾನೆ. And on the way Rachel dies at the birth of Benjamin. ಮತ್ತು ಆ ಮಾರ್ಗ ಮಧ್ಯದಲ್ಲಿ ರಾಹೇಲಳು ಬೆನ್ಯಾಮಿನನಿಗೆ ಜನನವನ್ನ ಕೊಡುವ ಸಮಯದಲ್ಲಿ ಸತ್ತು ಹೋಗುತ್ತಾಳೆ. Then finally we see the death of Isaac. ನಂತರ ನಾವು ಈಸಾಕನ ಮರಣದ ಕುರಿತಾಗಿಯೂ ನಾವು ನೋಡುತ್ತೇವೆ. That's the summary of chapter 35. ಅದೇ ಈ 35ನೇ ಅಧ್ಯಾಯದ ಸಾರಾಂಶವಾಗಿದೆ. When we studied chapter 34, we saw some of the reason why the tragedy happened in Jacob's family. 34ನೆಯ ಅಧ್ಯಾಯವನ್ನ ನಾವು ನೋಡುವಾಗ ಯಾಕೆ ಯಾಕೋಬನ ಜೀವಿತದಲ್ಲಿ ಅಥವಾ ಆತನ ಕುಟುಂಬದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿತು ಎಂಬುದಕ್ಕೆ ಅನೇಕ ಕಾರಣಗಳನ್ನ ನಾವು ನೋಡಿಕೊಂಡೆವು. We may think that there is not serious change in Jacob's life. ನಾವು ಯೋಚಿಸಬಹುದು ಯಾಕೋಬನ ಜೀವಿತದಲ್ಲಿ. See, Jacob met the Lord at Peniel in chapter 32. 32ನೇ ಅಧ್ಯಾಯದಲ್ಲಿ ಯಾಕೋಬನು ಪೆನಿಯೇಲ್ ಎಂಬಂತಹ ಸ್ಥಳದಲ್ಲಿ ದೇವರನ್ನ ಸಂಧಿಸಿದ್ದನು. And we thought that everything changed in his life. ಅದಾದ ನಂತರ ಆತನ ಜೀವಿತದಲ್ಲಿ ಎಲ್ಲ ಬದಲಾಗಿ ಹೋಯಿತು. That was a crisis experience at Jabbok, or later he named it Peniel. ಅಲ್ಲಿ ಜಾಬೋಕ್ ಎಂಬಂತಹ ಯಬ್ಬೋಕ್ ಎಂಬಂತಹ ಸ್ಥಳದಲ್ಲಿ ಆತನು ಆ ಒಂದು ದೇವರನ್ನ ಸಂಧಿಸಿದನು ಮತ್ತು ಅಲ್ಲಿಯೂ ಸಹ ಹೋರಾಡಿದನು. ಆ ಸ್ಥಳಕ್ಕೆ ನಂತರ ಪೆನ್ನಿಯೇಲ್ ಎಂಬುದಾಗಿ ಆತನು ಹೆಸರಿಟ್ಟನು. That was a crisis experience in his life. He had an encounter with God. ಯಾಕಂದರೆ ಅದು ಒಂದು ಕಷ್ಟಕರವಾದಂತಹ ಸಮಯವಾಗಿತ್ತು ಆತನ ಜೀವಿತದಲ್ಲಿ. ಯಾಕಂದರೆ ಆತನು ದೇವರನ್ನ ಮುಖಾಮುಖಿಯಾಗಿ ಸಂಧಿಸಿದನು. He was afraid of Esau, his brother, but now God comes to him and changes his name to Israel. ಆತನು ಯಾಕೋಬನು ತನ್ನ ಅಣ್ಣನಾದ ಏಸಾವನ ಕುರಿತು ಅಥವಾ ಏಸಾವನಿಗೆ ಹೆದರಿ ಭಯಪಡುತ್ತಿದ್ದನು. ಆದರೆ ದೇವರು ಆತನ ಹೆಸರನ್ನು ಯಾಕೋಬನಿಂದ ಇಸ್ರಾಯೇಲ ಎಂಬುದಾಗಿ ಬದಲಾಯಿಸಿದನು. We assume that everything changes. ನಮಗನಿಸುತ್ತದೆ ಹೆಸರು ಬದಲಾದ ತಕ್ಷಣ ಎಲ್ಲ ಬದಲಾಗಿ ಹೋಗುತ್ತದೆ ಎಂಬುದಾಗಿ. But no, it did not. ಆದರೆ ಹಾಗಾಗಲಿಲ್ಲ. There was some change. That selfishness mostly gone from Jacob. ಆತನಲ್ಲಿ ಸ್ವಲ್ಪ ಬದಲಾವಣೆ ಆಗಿತ್ತು. ಏನಂದರೆ ಆತನಲ್ಲಿದ್ದಂತಹ ಸ್ವಾರ್ಥತೆ ಅದು ಕಡಿಮೆ ಆಗಿತ್ತು. Some people think that a crisis experience has to happen in a believer's life for him to be spiritually mature. ಕೆಲವರು ಈ ರೀತಿ ಹೇಳುತ್ತಾರೆ, ಏನೆಂದರೆ ಒಬ್ಬ ವಿಶ್ವಾಸಿಯು ಆತ್ಮಿಕವಾಗಿ ಪರಿಪಕ್ವತೆಗೆ ಬರಬೇಕಾದರೆ ಆತನಿಗೂ ಸಹ ಆತನ ಜೀವಿತದಲ್ಲಿ ಕಷ್ಟಕರವಾದಂತಹ ದರ್ಶನಗಳು ಅಥವಾ ಕಷ್ಟಕರವಾದಂತಹ ಕೆಲವು ಘಟನೆಗಳು ಸಂಭವಿಸಬೇಕು ಎಂಬುದಾಗಿ. Or a special encounter has to happen. ಅಥವಾ ಯಾವುದೋ ದೈವಿಕವಾದಂತಹ ಒಂದು ವಿಶೇಷವಾದಂತಹ ಅನುಭವವಾಗಬೇಕು.
Pentecostal people believe that a second blessing experience has to happen in a believer's life for him to be a true believer. ಪೆಂಟಕೋಸ್ಟಲ್ ಪಂಗಡದ ಕ್ರೈಸ್ತರು ಹೇಳೋ ಪ್ರಕಾರ ಏನಂದ್ರೆ, ಒಬ್ಬ ವಿಶ್ವಾಸಿಯು ಆತನು ಎರಡನೆಯದಾಗಿ ಆತನು ಆತ್ಮಿಕವಾಗಿ ಪರಿಪಕ್ವತೆಗೆ second blessing, ಎರಡನೆಯ ಆಶೀರ್ವಾದವನ್ನ ಹೊಂದಬೇಕು ಅಥವಾ ಎರಡನೆಯ ಅನುಭವವನ್ನ ಹೊಂದಬೇಕು ಎಂಬುದಾಗಿ ಅವರು ಬೋಧಿಸುತ್ತಾರೆ. anointing and speaking in tongues. ಅದರ ಅರ್ಥ ಪರಿಶುದ್ಧಾತ್ಮನ ಅಭಿಷೇಕವಾಗಬೇಕು, ಅನ್ಯ ಭಾಷೆಯಲ್ಲಿ ಮಾತನಾಡಬೇಕು ಎಂಬುದಾಗಿ. Not biblical, because every born again believer is already anointed with the Holy Spirit. ಅದು ಸತ್ಯವೇದ ಅನುಸಾರವಾದ ಬೋಧನೆಯಲ್ಲ. ಯಾಕಂದರೆ ಎಲ್ಲಾ ವಿಶ್ವಾಸಿಗಳು ರಕ್ಷಣೆ ಹೊಂದಿದ ತಕ್ಷಣವೇ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿರುತ್ತಾರೆ. Even if there is tongue today, it is not for everyone. It is not a spiritual gift for everyone. ಒಂದು ವೇಳೆ ವಾಣಿಗಳನ್ನಾಡುವ ವರವು ಇಂದು ಅದು ಅಸ್ತಿತ್ವದಲ್ಲಿದ್ದರೂ ಸಹ ಅದು ಎಲ್ಲರಿಗೂ ಕೊಡಲ್ಪಟ್ಟಿರುವಂತಹ ವರವಲ್ಲ, ಕೆಲವರಿಗೆ ಮಾತ್ರ ಇದ್ದಿರಬಹುದು. Of course, the tongue of Acts 2 was recognizable languages that were in the world, unlike today's so-called tongue speaking. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡುವ ಆ ವಾಣಿಗಳನ್ನಾಡುವ ವರ, ಅದರಲ್ಲಿ ವಾಣಿಗಳನ್ನಾಡುವವರ ಮಾತುಗಳನ್ನ ಇತರರು ಆ ಭಾಷೆಯನ್ನ ತಿಳಿದಿರುವಂತಹ ಜನರು ಅರ್ಥವಾಗುತ್ತಿತ್ತು ಆ ಭಾಷೆಗಳು. ಆದರೆ ಈಗಿನ ಹಾಗೆ ಅರ್ಥವಾಗದ ರೀತಿಯಲ್ಲಿ ಮಾತನಾಡುವ ವಾಣಿಗಳ ರೀತಿ ಅಲ್ಲ. Corinthian church had all the gifts and they were boasting in their gift, but their practical Christian life was not what God expected. ಕೊರಿಂಥದ ವಿಶ್ವಾಸಿಗಳ ಕುರಿತಾಗಿ ಪೌಲನು ಬರೆಯುವಾಗ ಅವರಿಗೆ ಎಲ್ಲಾ ಆತ್ಮಿಕ ವರಗಳನ್ನ ದೇವರು ಕೊಡಲ್ಪಟ್ಟಿದ್ದರೂ ಸಹ, ಆದರೆ ಅವರು ಹೊಗಳಿಕೊಳ್ಳುವ ಅಥವಾ ಹೇಳಿಕೊಳ್ಳುವ ರೀತಿಯಲ್ಲಿ ಅವರ ಆತ್ಮಿಕ ಜೀವಿತ ಇರಲಿಲ್ಲ. There was carnality and immorality and lot of problem in the Corinthian church, but they were all boasting in their spiritual gifts. ಅವರಲ್ಲಿ ಪ್ರಾಪಂಚಿಕತೆ ತುಂಬಿತ್ತು, ಅನೈತಿಕತೆ ತುಂಬಿತ್ತು. ಆದಾಗ್ಯೂ ಸಹ ನಾವು ಆತ್ಮೀಯರು ಎಂಬುದಾಗಿ ಅವರು ಕೊಚ್ಚಿಕೊಳ್ಳುತ್ತಿದ್ದರು. The point I am making is some believers may not have a very special experience in their life, like Jacob had at Jabbok. ನಾನು ಹೇಳುತ್ತಿರುವ ಮಾತಿನ ಅರ್ಥವೇನೆಂದರೆ, ಯಾಕೋಬನಿಗೆ ಯಬ್ಬೋಕ್ ಸ್ಥಳದಲ್ಲಿ ಆದಂತಹ ಆ ಒಂದು ಅನುಭವ ಎಲ್ಲ ವಿಶ್ವಾಸಿಗಳ ಜೀವಿತದಲ್ಲಿಯೂ ಆಗಿಲ್ಲದೆ ಇರಬಹುದು. Many believers are born in a Christian home. They've been hearing the gospel from childhood and they never had a drastic experience, but they believe the Lord. They're growing in the Lord, maybe slowly, but don't think that because unless you have a special encounters experience, you will be really a child of God. Don't think like that. ಯಾಕಂದರೆ ಕೆಲವು ವಿಶ್ವಾಸಿಗಳು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರಾಗಿರುತ್ತಾರೆ. ಹುಟ್ಟಿದಂದಿನಿಂದಲೇ ದೇವರ ವಾಕ್ಯಗಳನ್ನ, ಪ್ರಾರ್ಥನೆಯನ್ನ ಅವರು ಕೇಳುತ್ತಾ ಬರುತ್ತಿರುವುದರಿಂದ ಅವರು ಕ್ರಿಸ್ತ ನಂಬಿಕೆಯಲ್ಲಿ ನಿಧಾನವಾಗಿ ಬೆಳೆಯುತ್ತಿರುತ್ತಾರೆ. ಆದ್ದರಿಂದ ಕೆಲವರು ಹೇಳುವ ಪ್ರಕಾರ, ನಿನಗೆ ಎರಡನೇ ಅನುಭವ ಅಥವಾ ವಿಶೇಷವಾದ ಅನುಭವವಾಗದೆ ಹೋದರೆ ನೀನು ಹೊಸದಾಗಿ ಹುಟ್ಟಿಲ್ಲ ಅಥವಾ ರಕ್ಷಣೆ ಹೊಂದಿಲ್ಲ ಎಂಬುದಾಗಿ ಹೇಳುವುದು ತಪ್ಪು. ಅದು ಒಂದು ವೇಳೆ ಅವರಿಗೆ ರಕ್ಷಣೆ ಎಂಬುದು ನಂತರ ನಿಧಾನವಾಗಿ ಅರ್ಥವಾಗುತ್ತದೆ. Born again spiritual birth is one thing, growth is another thing. Birth is instantly, birth is an event, but spiritual growth is a process, lifelong. ಆತ್ಮೀಕವಾಗಿ ಹುಟ್ಟುವಂಥದ್ದು ಅದು ಒಂದೇ ಬಾರಿ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಹೊಸದಾಗಿ ಹುಟ್ಟುವ ಅನುಭವವನ್ನು ಆತನು ಹೊಂದುತ್ತಾನೆ. ಆದರೆ ಆತ್ಮಿಕ ಬೆಳವಣಿಗೆ ಎಂಬಂಥದ್ದು ಅದು ತಕ್ಷಣವಾಗಿ ಆಗುವುದಿಲ್ಲ. ಒಂದು ಮಗು ಬೆಳೆಯುವ ರೀತಿಯಲ್ಲಿ ಆತ್ಮಿಕ ಬೆಳವಣಿಗೆಯಲ್ಲಿ ಒಬ್ಬ ವಿಶ್ವಾಸಿಯು ಬೆಳೆಯುತ್ತಾ ಬರುತ್ತಾನೆ. ಅದು ಜೀವನ ಪರ್ಯಂತ ನಡೆಯುವಂತಹ ಪ್ರಕ್ರಿಯೆ. We cannot expect every believer who is born again immediately to grow and mature. It takes time, just like the physical baby. It takes time for that baby to grow and mature. That is true in spiritual also. ನಾವು ಒಬ್ಬ ವಿಶ್ವಾಸಿಯನ್ನ, ಹೊಸದಾಗಿ ಹುಟ್ಟಿದಂತಹ ಅನುಭವವನ್ನು ಹೊಂದಿದಂತಹ, ಹೊಸದಾಗಿ ರಕ್ಷಣೆ ಹೊಂದಿದಂತಹ ವಿಶ್ವಾಸಿಯನ್ನ ತಕ್ಷಣವೇ ಆತನು ಆತ್ಮಿಕ ಪರಿಪಕ್ವತೆಗೆ ಬರಬೇಕು ಎಂಬುದಾಗಿ ಬಯಸುವುದು ತಪ್ಪಾಗುತ್ತದೆ. ಯಾಕಂದ್ರೆ ಒಂದು ಮಗು ಬೆಳೆಯುವ ರೀತಿಯಲ್ಲಿ ಅವರು ಸಹ ನಿರಂತರವಾಗಿ, ನಿಧಾನವಾಗಿ, ಆತ್ಮೀಕವಾಗಿ ಬೆಳವಣಿಗೆಯನ್ನು ಹೊಂದುತ್ತಾರೆ. So Jacob at Peniel, he had a big change in his life. ಯಾಕೋಬನು ಆ ಪೆನಿಯಲ್ ಎಂಬಂತಹ ಸ್ಥಳದಲ್ಲಿ ಒಂದು ಬದಲಾಗುವಂತಹ ಘಟನೆಯನ್ನ ಆತನು ಅನುಭವಿಸಿದನು. But now he is still
not come to maturity in his faith. ಆದರೆ ತನ್ನ ನಂಬಿಕೆಯಲ್ಲಿ ಆತ್ಮಿಕತೆಯಲ್ಲಿ ಆತನು ಇನ್ನೂ ಪರಿಪಕ್ವತೆಗೆ ಬಂದಿಲ್ಲ. This can happen in our life also. ನಮ್ಮ ಜೀವಿತಗಳಲ್ಲಿಯೂ ಸಹ ಇದು ಸಂಭವಿಸಬಹುದು. Okay, as soon as Esau left him, Jacob's family went down to Shechem. ಏಸಾವನು ಆತನನ್ನ ಬಿಟ್ಟು ಹೊರಟ ಕೂಡಲೇ ಯಾಕೋಬನು ಆತನ ಕುಟುಂಬವು ಶೆಕೆಮಿಗೆ ಇಳಿದು ಹೋಯಿತು ಎಂಬುದಾಗಿ ನಾವು ನೋಡುತ್ತೇವೆ. A tragic move in his life. God told him to go to Bethel. ಯಾಕಂದ್ರೆ ಆತನ ಜೀವಿತದಲ್ಲಿ ಇದು ದುರ್ಘಟನೆಯಾಗಿತ್ತು. ಯಾಕಂದ್ರೆ ದೇವರು ಆತನನ್ನ ಬೇತೇಲಿಗೆ ಹೋಗು ಅಂದರೆ ಆತನು ಶೆಕೆಮಿಗೆ ಇಳಿದು ಹೋದನು. Jacob is still depending on his cleverness. ಯಾಕೋಬನು ಇನ್ನೂ ತನ್ನ ಜಾಣತನವನ್ನೇ ಆತುಕೊಂಡಿದ್ದಾನೆ. In chapter 34, Dinah was raped by Shechem. 34ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅದರ ಪರಿಣಾಮವಾಗಿ ದೀನಳು ಶೆಕೆಮನಿಂದ ಆ ಮಾನಭಂಗಕ್ಕೆ ಒಳಗಾದಳು. Simeon and Levi, her full brothers, went into the city. ಆಕೆಯ ಅಣ್ಣಂದಿರಾದ ಸಿಮಿಯೋನ ಮತ್ತು ಲೇವಿ ಇಬ್ಬರು ಆ ಶೆಕೆಮ್ ಪಟ್ಟಣಕ್ಕೆ ಹೋಗಿ The boy wanted to marry her, but they murdered them. ಆ ಹುಡುಗನು ದೀನಳನ್ನ ಮದುವೆ ಆಗುತ್ತೇನೆ ಎಂಬುದಾಗಿ ಕೇಳಿಕೊಂಡರು ಸಹ ಅವರನ್ನೆಲ್ಲ ಕೊಲೆ ಮಾಡಿದರು. So sons of Jacob slaughtered the people of that city, which look worse than a city gang shooting. We hear about in America and all gang shooting in a city, 10-15 people were murdered by gunshot. This is worse than that. ಶೆಕೆಮ್ ಪಟ್ಟಣಕ್ಕೆ ಯಾಕೋಬನ ಮಕ್ಕಳು ನುಗ್ಗಿ ಅವರನ್ನ ಕೊಂದದ್ದು, ನರಹತ್ಯೆ ಮಾಡಿದ್ದು ಯಾವ ರೀತಿ ಕಂಡಿತೆಂದರೆ ನಾವು ಅಮೆರಿಕ ದೇಶಗಳಲ್ಲಿ ಮತ್ತು ಇತರ ಪಾಶ್ಚಾತ್ಯ ದೇಶಗಳಲ್ಲಿ ನೋಡುವ ಹಾಗೆ ಆ ಪಟ್ಟಣಗಳಲ್ಲಿ ನಡೆಯುವಂತಹ ಗ್ಯಾಂಗ್ ವಾರ್ ರೀತಿಯಲ್ಲಿ ಅಲ್ಲ. ಅಂದರೆ ಕೇವಲ 15-20 ಜನ ಸತ್ತ ರೀತಿಯಲ್ಲ, ಅದಕ್ಕಿಂತ ಭಯಂಕರವಾದ ನರಮೇಧವನ್ನ ಅವರು ನಡೆಸಿದರು. Jacob, in all of this we saw, he was a mute spectator. He never took any action, no leadership, no correction. ನಾವು ನೋಡಿಕೊಂಡೆವು ಏನೆಂದರೆ ಇದೆಲ್ಲದರ ಮಧ್ಯದಲ್ಲಿ ಯಾಕೋಬನು ಮೂಕ ಪ್ರೇಕ್ಷಕನಾಗಿ ನಿಂತು ನೋಡುತ್ತಿದ್ದನು ಹೊರತು ತನ್ನ ಮಕ್ಕಳನ್ನ ತಡೆಯುವುದಾಗಲಿ ಅಥವಾ ಯಾವುದೇ ನಿರ್ಧಾರವನ್ನಾಗಲಿ ಸರಿಯಾದ ಕ್ರಮಗಳನ್ನಾಗಲಿ ತೆಗೆದುಕೊಳ್ಳಲಿಲ್ಲ. End of chapter 34 we saw he was only concerned about his reputation. What will happen? My name will be made, he was only concerned about his name. ನಾವು 34ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನೋಡುವಾಗ ಆತನು ಯಾವುದರ ಕುರಿತಾಗಿ ಚಿಂತಿಸುತ್ತಿದ್ದಾನೆಂದರೆ ತನ್ನ ಮಾನದ ಕುರಿತಾಗಿ ಆತನು ಯೋಚಿಸುತ್ತಿದ್ದಾನೆ. ಈ ಜನರ ಮಧ್ಯದಲ್ಲಿ ನನ್ನ ಹೆಸರು ಅದು ವಾಸನೆಗೆ ಈಡಾಗುವ ಹಾಗೆ ಮಾಡಿದ್ದೀರಿ ಎಂಬುದಾಗಿ ತನ್ನ ಘನತೆಯ ಕುರಿತಾಗಿ ಯೋಚಿಸುತ್ತಿದ್ದಾನೆ. Many fathers are like that in our houses. They don't take responsibility. ನಮ್ಮ ಮನೆಗಳಲ್ಲಿ ಅನೇಕ ತಂದೆಗಳು ಇಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಅವರು ಯಾವುದೇ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿಲ್ಲ. It is a prescription for family tragedies. ಆದ್ದರಿಂದ ಈ ಒಂದು 34ನೇ ಅಧ್ಯಾಯವು ಕುಟುಂಬಗಳಲ್ಲಿ ನಡೆಯುವಂತಹ ದುರ್ಘಟನೆಗಳಿಗೆ ಒಂದು ಬರೆದಿಟ್ಟ ಪತ್ರದ ರೀತಿಯಲ್ಲಿದೆ. Jacob staying at Shechem was partially to be blamed. That is one reason. ನಾವು ನೋಡುವಾಗ ಈ ತಪ್ಪಿನಲ್ಲಿ ಶೆಕೆಮನು ಸಹ ಒಂದು ರೀತಿಯಲ್ಲಿ ಆತನು Jacob stopping at Shechem, the place called Shechem, that was one of the reasons for what happened. ಆತನ ಯಾಕೋಬನ ಜೀವಿತದಲ್ಲಿ ಆತನ ಕುಟುಂಬದಲ್ಲಿ ಸಂಭವಿಸಿದಂತ ಈ ದುರ್ಘಟನೆಗೆ ಒಂದು ಕಾರಣ ಯಾಕೋಬನು ಆ ಶೆಕೆಮ್ ಪಟ್ಟಣದ ಬಳಿಯಲ್ಲಿ ಉಳುಕೊಂಡದ್ದು ಒಂದು ಕಾರಣವಾಗಿದ್ದರೂ ಸಹ. But also there are more reasons. Chapter 34 was a preparation for Jacob in his life. ಆದರೆ ಇನ್ನು ಅನೇಕ ಕಾರಣಗಳಿದ್ದದನ್ನು ನಾವು ನೋಡುತ್ತೇವೆ. ಯಾಕಂದ್ರೆ 34ನೇ ಅಧ್ಯಾಯದಲ್ಲಿ ನಡೆದಂತಹ ಘಟನೆಗಳು ಯಾಕೋಬನನ್ನ 35ನೇ ಅಧ್ಯಾಯದಿಂದ ಮುಂದಕ್ಕೆ ಆತನ ಸಿದ್ಧಗೊಳಿಸುವಂತಹ ಘಟನೆಗಳಾಗಿದ್ದವು. So far he was walking in his flesh. ಯಾಕಂದ್ರೆ ಇಲ್ಲಿಯವರೆಗೂ ಆತನು ತನ್ನ ಶರೀರಾನುಸಾರವಾಗಿ ಶರೀರ ಸ್ವಭಾವವನ್ನು ಅನುಸರಿಸಿ ನಡೆಯುತ್ತಿದ್ದನು. He was not strong in his faith. ಮತ್ತು ಆತನ ನಂಬಿಕೆಯಲ್ಲಿ ಆತನು ದೃಢವಾಗಿರಲಿಲ್ಲ. He was not a leader in his own family.
ಮತ್ತು ಆತನು ತನ್ನ ಕುಟುಂಬದಲ್ಲಿ ಒಳ್ಳೆಯ ನಾಯಕನಾಗಿರಲಿಲ್ಲ. Sad when the fathers are like that. ಕುಟುಂಬದಲ್ಲಿ ತಂದೆಗಳು ಆ ರೀತಿ ಇರುವುದು ಆದರೆ ಅದು ದುಃಖಕರ ಸಂಗತಿ. Some husbands leave the responsibility to wives. ಕೆಲವು ಗಂಡಂದಿರು ಹೆಂಡತಿಯ ಮೇಲೆ ಎಲ್ಲಾ ಜವಾಬ್ದಾರಿಗಳನ್ನು ಹಾಕುವುದನ್ನು ನಾವು ನೋಡುತ್ತೇವೆ. Fathers the headship of the family. ಆದರೆ ಸತ್ಯವೇದಾನುಸಾರವಾಗಿ ತಂದೆಯು ಆತನೇ ಕುಟುಂಬದ ನಾಯಕತ್ವನ ಅಥವಾ ಶಿರಸ್ಸಾಗಿರುತ್ತಾನೆ. At this point we don't see Jacob as a spiritual giant. ಈ ಒಂದು ಹಂತದಲ್ಲಿ ನಾವು ಯಾಕೋಬನನ್ನ ಆತ್ಮೀಕ ಮಹಾ ವ್ಯಕ್ತಿಯಾಗಿ ನೋಡುವುದಿಲ್ಲ. But towards the end of this book we see that. ಆದರೆ ಈ ಒಂದು ಪುಸ್ತಕದ ಆದಿಕಾಂಡ ಪುಸ್ತಕದ ಅಂತ್ಯದಲ್ಲಿ ಅವನು ಆತ್ಮೀಕವಾದ ಮಹಾ ವ್ಯಕ್ತಿಯಾಗಿ ನಮಗೆ ಕಾಣಿಸಿಕೊಳ್ಳುತ್ತಾನೆ. Love and discipline should balance. ತಂದೆ ತಾಯಿಗಳು ಪ್ರೀತಿಸುವುದು ಮತ್ತು ಶಿಸ್ತುಗೊಳಿಸುವುದು ಎರಡನ್ನು ಸಮತೋಲನವಾಗಿ ನಡೆಸಬೇಕು. Another thing is husband and wife should speak the same way, so the children will not take advantage of. Now the father corrects, the mother will only love, they will not discipline or correct. That is also a prescription for tragedies in our home. ನಮ್ಮ ಕುಟುಂಬಗಳಲ್ಲಿ ಆ ದುರ್ಘಟನೆಗಳು ಸಂಭವಿಸಲಿಕ್ಕೆ ಇನ್ನೊಂದು ಕಾರಣ ಏನೆಂದರೆ, ನಾವು ಒಂದು ವೇಳೆ ತಂದೆ ತಾಯಿಗಳಿಬ್ಬರು ಒಂದೇ ನಿರ್ಧಾರವನ್ನ ತೆಗೆದುಕೊಳ್ಳದೆ ಒಬ್ಬರು ಗದರಿಸುವಾಗ ಅಥವಾ ಶಿಕ್ಷಿಸುವಾಗ ಇನ್ನೊಬ್ಬರು ಪ್ರೀತಿಸುತ್ತಾ ಬಂದರೆ, ಇಬ್ಬರು ಒಂದೇ ನಿರ್ಧಾರವನ್ನ ತಾಳದೆ ಹೋದರೆ ಅದು ಸಹ ಅಪಘಾತಗಳಿಗೆ ಕಾರಣವಾಗುತ್ತದೆ. If the husband says no to the children, the mother should also, wife should also say the same thing. Sometimes children are very smart, they can take advantage. They know if they go to the mother, they can get it done, violating what the father has told. These are all very important things, that unity in love and discipline when we raise our children. ತಂದೆಯು ಕುಟುಂಬದಲ್ಲಿ ಬೇಡ ಎಂಬುದಾಗಿ ಹೇಳುವಾಗ ತಾಯಿಯು ಅದಕ್ಕೆ ತಾನು ಸಹ ಸಹಮತಿಯನ್ನು ಸೂಚಿಸಿ ಬೇಡ ಎಂಬುದಾಗಿ ಹೇಳಬೇಕು. ಒಂದು ವೇಳೆ ತಂದೆ ಬೇಡ ಎಂಬುದಾಗಿ ಹೇಳುವಾಗ ತಾಯಿ ಹೌದು ಎಂಬುದಾಗಿ ಹೇಳುವುದಾದರೆ, ಮಕ್ಕಳು ಇದರ ಸದುಪಯೋಗವನ್ನು ಪಡಿಸಿಕೊಂಡು ತಂದೆಯ ಮಾತನ್ನ ಮೀರಿ ತಾಯಿಯ ಅಪ್ಪಣೆಯನ್ನ ಪಡೆದುಕೊಂಡು ಅವರು ಕಾರ್ಯಗಳನ್ನ ಮಾಡುವಾಗ ತಪ್ಪಿಗೆ ಒಳಗಾಗುತ್ತಾರೆ. ಆದ್ದರಿಂದ ಪ್ರೀತಿಸುವುದರಲ್ಲಿ ಮತ್ತು ಶಿಕ್ಷಿಸುವುದರಲ್ಲಿ ತಂದೆ ತಾಯಂದಿರು ಸಹಮತಿಯುಳ್ಳವರಾಗಿರಬೇಕು ಅಥವಾ ಒಂದೇ ಮನಸ್ಸುಳ್ಳವರಾಗಿರಬೇಕು. From here onwards we are going to see the hand of God working in Jacob's life to make him one of the patriarchs in Israel. ನಾವು ಇಲ್ಲಿಂದ ಮುಂದಕ್ಕೆ ದೇವರ ಹಸ್ತವು ಯಾಕೋಬನ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನು ನಾವು ನೋಡುತ್ತೇವೆ 35ನೇ ಅಧ್ಯಾಯದಿಂದ ಮುಂದಕ್ಕೆ. ಮತ್ತು ಇಸ್ರಾಯೇಲರ ಮೂಲ ಪುರುಷನಾಗುವುದಕ್ಕೆ ಯಾಕೋಬನು ಸಿದ್ಧತೆಗೊಳ್ಳುತ್ತಿದ್ದಾನೆ. Okay, having said that, let's read verse 1 and 2. ಅದನ್ನ ಹೇಳಿ ನಾವೀಗ 1-2ನೇ ವಚನವನ್ನ ನಾವು ಓದಿಕೊಳ್ಳೋಣ. 35ನೇ ಅಧ್ಯಾಯ. ದೇವರು ಯಾಕೋಬನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಘಟ್ಟ ಹತ್ತಿ ಬೇತೇಲಿಗೆ ಹೋಗಿ ಅಲ್ಲೇ ವಾಸ ಮಾಡು. ನೀನು ನಿನ್ನ ಅಣ್ಣನಾದ ಏಸಾವನ ಬಳಿಯಿಂದ ಓಡಿ ಹೋದ ಕಾಲದಲ್ಲಿ ದೇವರು ಅಲ್ಲಿ ನಿನಗೆ ದರ್ಶನ ಕೊಟ್ಟಾನಲ್ಲ, ಆತನಿಗಾಗಿ ಯಜ್ಞವೇದಿಯನ್ನು ಕಟ್ಟಿಸು ಎಂದು ಹೇಳಿದನು. ಆಗ ಯಾಕೋಬನು ತನ್ನ ಮನೆಯವರಿಗೂ ತನ್ನ ಸಂಗಡ ಇದ್ದವರೆಲ್ಲರಿಗೂ, ನಿಮ್ಮಲ್ಲಿರುವ ಅನ್ಯ ದೇವರುಗಳನ್ನು ತಳ್ಳಿಬಿಟ್ಟು ನಿಮ್ಮನ್ನು ಶುದ್ಧೀಕರಿಸಿಕೊಂಡು ಮಡಿ ವಸ್ತ್ರಗಳನ್ನು ಹಾಕಿಕೊಳ್ಳಿರಿ, ನಾವು ಬೇತೇಲಿಗೆ ಹೊರಟು ಹೋಗೋಣ. Yeah, now God is calling him back to Bethel. ಈಗ ದೇವರು ಆತನನ್ನ ಬೇತೇಲಿಗೆ ಹಿಂತಿರುಗಿ ಕರೆಯುತ್ತಿದ್ದಾನೆ. After the sad experience of 34, he is prepared to go now. ಈಗ 34ನೇ ಅಧ್ಯಾಯದಲ್ಲಿ ಆತನಿಗೆ ಆದಂತಹ ಆ ದುಃಖಕರ ಅನುಭವದ ನಂತರ ಹಿಂತಿರುಗಿ ಹೋಗಲಿಕ್ಕೆ ಈಗ ಸಿದ್ಧನಿದ್ದಾನೆ. Now we see him taking spiritual leadership in his house. ಈಗ ಆತನ ಕುಟುಂಬದಲ್ಲಿ, ಆತನ ಮನೆಯಲ್ಲಿ ಆತ್ಮೀಕ ನಾಯಕತ್ವವನ್ನ ಆತನು ಕೈಗೆತ್ತಿಕೊಳ್ಳುವುದನ್ನು ನೋಡುತ್ತೇವೆ. Several things Jacob is telling to his household. ಅನೇಕ ಸಂಗತಿಗಳನ್ನ ಯಾಕೋಬನು ತನ್ನ ಕುಟುಂಬದವರಿಗೆ, ತನ್ನ ಕುಟುಂಬದ ವ್ಯಕ್ತಿಗಳಿಗೆ ಹೇಳುತ್ತಿದ್ದಾನೆ. First he says, put away the strange gods from among you. ಮೊಟ್ಟ ಮೊದಲನೇದಾಗಿ ನಿಮ್ಮ ಮಧ್ಯದಲ್ಲಿರುವಂತಹ ಅನ್ಯ ದೇವರುಗಳನ್ನ ತೆಗೆದು ಹಾಕಿರಿ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. You may be shocked at this. ನಿಮಗೆ ಇದನ್ನ ಕೇಳುವಾಗ ಒಂದು ವೇಳೆ ಆಶ್ಚರ್ಯವೆನಿಸಬಹುದು. We know that Rachel took a household idol from Laban's house and hid it. At that time, Jacob didn't know that.
ನಮಗೆ ಗೊತ್ತು ಏನೆಂದರೆ ರಾಹೇಲಳು ಲಾಬಾನನ ಮನೆಯಿಂದ, ತನ್ನ ತಂದೆಯ ಮನೆಯಿಂದ ಒಂದು ವಿಗ್ರಹವನ್ನ ತೆಗೆದುಕೊಂಡು ಬಂದು ಅದನ್ನ ಬಚ್ಚಿಟ್ಟಳು. ಅದು ಯಾಕೋಬನಿಗೆ ಗೊತ್ತಿರಲಿಲ್ಲ. He was telling very confidently to Laban, why you came looking? Did I take this? Look and check everything. We know what Rachel did and how she hid it. And Jacob at that point didn't know that this idol was in their house. ಯಾಕೋಬನು ಅತ್ಯಂತ ಧೈರ್ಯದಿಂದ ತನ್ನ ಮನೆಯವರನ್ನ ಕುರಿತಾಗಿ ತನ್ನ ಮನೆಯವರ ಪರವನ್ನು ವಹಿಸಿಕೊಂಡು ಲಾಬನಿಗೆ ಹೇಳಿದನು, ಯಾರು ತೆಗೆದುಕೊಂಡಿದ್ದಾರೆ ಹುಡುಕು, ನಮ್ಮಲ್ಲಿ ಯಾರು ನಿನ್ನ ಮನೆಯಿಂದ ಏನನ್ನು ಕದ್ದುಕೊಂಡು ಬಂದಿಲ್ಲ ಎಂಬುದಾಗಿ ಧೈರ್ಯವಾಗಿ ಹೇಳಿದನು. ಆದರೆ ರಾಹೇಲಳು ಕದ್ದಿರುವುದು, ರಾಹೇಲಳ ಬಳಿ ವಿಗ್ರಹ ಇರುವುದು ಆತನಿಗೆ ಗೊತ್ತಿರಲಿಲ್ಲ. But later he might have discovered that it was in the family. ನಂತರ ಬಹುಶಃ ಆತನು ಕಂಡುಕೊಂಡಿರಬಹುದು ತನ್ನ ಕುಟುಂಬದಲ್ಲಿಯೇ ಆ ವಿಗ್ರಹ ಸಿಕ್ಕಿತು ಎಂಬುದಾಗಿ. He should have removed it or destroyed it at that time. ಆ ಸಮಯದಲ್ಲಿಯೇ ಅದನ್ನ ತನ್ನ ಕುಟುಂಬದಿಂದ ತೆಗೆದು ಅದನ್ನ ನಾಶ ಮಾಡಬೇಕಾಗಿತ್ತು. Because he knew the living God, the only true God, God of Israel. ಯಾಕಂದರೆ ಯಾಕೋಬನಿಗೆ ಜೀವಿಸುವಂತಹ ಒಬ್ಬನೇ ನಿಜ ದೇವರಾದಂತಹ ಇಸ್ರಾಯೇಲರ ದೇವರ ಪರಿಚಯವಿತ್ತು. He heard it from his grandfather, his father. Now God appeared to him more than one time and he knew the living God. So he should have, as a father, as the leader of the house, he should have removed those idols and destroyed it. ಆತನ ತಾತನಿಂದ, ತಂದೆಯಿಂದ ಆ ದೇವರ ಕುರಿತಾಗಿ ಅದನ್ನ ಕೇಳಿದ್ದನು ಮತ್ತು ತಾನೂ ಸಹ ಆತನ ಅನುಭವವನ್ನ ಹೊಂದಿದ್ದನು. ಆದ್ದರಿಂದ ಈಗ ಆ ವಿಗ್ರಹವನ್ನ ತನ್ನ ಕುಟುಂಬದಿಂದ ತೆಗೆದು ಹಾಕಬೇಕಾಗಿತ್ತು. Now his entire family is worshipping these strange gods. ಈಗ ಗೊತ್ತಾಗುತ್ತದೆ ಆತನ ಇಡೀ ಕುಟುಂಬಸ್ಥರೇ ಆ ಅನ್ಯ ದೇವರುಗಳನ್ನ ಪೂಜಿಸುತ್ತಿರುವುದು ಆತನಿಗೆ ಗೊತ್ತಾಗುತ್ತದೆ. But now he takes a spiritual leadership to get rid of them. Oh, it is very important. ಈಗ ಆತನು ಆತ್ಮಿಕ ನಾಯಕತ್ವವನ್ನು ವಹಿಸಿಕೊಂಡವನಾಗಿ ಆ ದೇವರುಗಳನ್ನ ತನ್ನ ಮಧ್ಯದಿಂದ ತೆಗೆದು ಹಾಕಲಿಕ್ಕೆ ತೀರ್ಮಾನ ತೆಗೆದುಕೊಳ್ಳುತ್ತಾನೆ. ಇಂತಹ ತೀರ್ಮಾನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕುಟುಂಬಗಳಲ್ಲಿ ಮಾಡಬೇಕು. As believers, we may say that we don't have any idols in our home, but 1 John chapter 5 verse 21 wants us to flee from idols. ನಾವು ವಿಶ್ವಾಸಿಗಳಾಗಿ ನಮ್ಮ ಮಧ್ಯದಲ್ಲಿ ಅಂತಹ ವಿಗ್ರಹಗಳಿಲ್ಲ ಎಂಬುದಾಗಿ ನಾವು ನೆನೆಸಬಹುದು. ಆದರೆ 1 ಯೋಹಾನ 5ನೇ ಅಧ್ಯಾಯ 25ನೇ ವಚನವು ಅಂತಹ ಅನೇಕ 21ನೇ ವಚನವು ಅಂತಹ ಅನೇಕ ವಿಗ್ರಹಗಳು ನಮ್ಮ ಮಧ್ಯದಲ್ಲಿವೆ, ಅಂತವುಗಳಿಂದ ದೂರವಿರ್ರಿ ಎಂಬುದಾಗಿ ನಮ್ಮನ್ನ ಎಚ್ಚರಿಸುತ್ತದೆ. Monday through Saturday we serve a lot of idols and Sunday we come to church to serve God. ಸೋಮವಾರದಿಂದ ಶನಿವಾರದವರೆಗೂ ನಾವು ಅನೇಕ ವಿಗ್ರಹಗಳನ್ನ ಸೇವಿಸಿ ಭಾನುವಾರ ಕರ್ತನ ಬಳಿಯಲ್ಲಿ ಬಂದು ದೇವಾಲಯ ಸಭೆಯಲ್ಲಿ ಕೂಡುತ್ತೇವೆ. Our job, our business can be an idol. ನಮ್ಮ ಕೆಲಸ, ನಮ್ಮ ವ್ಯಾಪಾರವೇ ನಮಗೆ ಒಂದು ವಿಗ್ರಹವಾಗಿರಬಹುದು. Our money, our children, our car, our covetousness, all these are idols. ನಮ್ಮ ಮಕ್ಕಳು, ನಮ್ಮ ಕಾರ್ ಇರಬಹುದು, ನಮ್ಮ ಆಸ್ತಿ ಪಾಸ್ತಿ ಇರಬಹುದು, ಅಥವಾ ನಮ್ಮ ಅತಿ ಆಶೆ, ಇಂಥದ್ದೇ ನಮ್ಮ ವಿಗ್ರಹವಾಗಿರಬಹುದು. After serving all these idols throughout the week, when we come Sunday to worship, there is no thrilling experience in worshiping the Lord. ವಾರದುದ್ದಕ್ಕೂ ಇಂತಹ ಅನೇಕ ದೇವರುಗಳನ್ನ ಅಥವಾ ವಿಗ್ರಹಗಳನ್ನ ಸೇವಿಸಿ ನಾವು ಭಾನುವಾರ ಕರ್ತನ ಬಳಿ ಬಂದು ಕೂರುವಾಗ ನಮಗೆ ಅದು ವಿಶೇಷತೆ ಅಥವಾ ಆತನ ಸನ್ನಿಧಿಯಲ್ಲಿ ನಮಗೆ ವಿಶೇಷವಾದಂತ ಸಂತೋಷ ಅನ್ನಿಸುವುದಿಲ್ಲ. Brothers and sisters, unless we put that away, there will not be any real return to Bethel in our life. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇಂತಹ ವಿಗ್ರಹಗಳನ್ನ ನಮ್ಮಿಂದ ದೂರ ಮಾಡದೆ ಹೋದರೆ ಆ ಬೇತೇಲಿನಲ್ಲಿ ಆಗುವಂತಹ ನಿಜ ಅನುಭವವು ನಮಗೆ ಆಗುವುದಿಲ್ಲ. Covetousness is a major, it is equal to idolatry as we read in many passages in the New Testament. ದುರಾಶೆ, ಅತಿ ಆಶೆ ಪಡುವಂಥದ್ದು ಅದು ವಿಗ್ರಹಾರಾಧನೆಗೆ ಸಮಾನವಾಗಿದೆ ಎಂಬುದಾಗಿ ನಾವು ಅನೇಕ ಕಡೆಗಳಲ್ಲಿ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಓದುತ್ತೇವೆ. There's adultery in our midst, we take action, but how many church leaders correct for people's covetousness? Have you ever heard a brother or sister put out from the fellowship
for covetousness, for money loving? ನಮ್ಮ ಮಧ್ಯದಲ್ಲಿ ಅನೈತಿಕತೆ ಕಂಡು ಬಂದರೆ ಅದಕ್ಕೆ ಸಭಾ ನಾಯಕರುಗಳು ಕ್ರಮವನ್ನ ಕೈಗೊಳ್ಳುವುದನ್ನು ನಾವು ನೋಡಿದ್ದೇವೆ. ಆದರೆ ನಮ್ಮ ಮಧ್ಯದಲ್ಲಿ ಅತಿ ಆಶೆಯುಳ್ಳಂತಹ ಸಹೋದರನಿರುವುದರಿಂದ ಆತನನ್ನ ನಾವು ಸಭಾ ಅನ್ಯೋನ್ಯತೆಯಿಂದ ಅಥವಾ ಮೇಜಿನಿಂದ ಆತನನ್ನ ದೂರ ಇರಿಸುತ್ತಿದ್ದೇವೆ ಎಂಬುದಾಗಿ ಹೇಳಿರುವ ನಾಯಕರುಗಳನ್ನು ನೀವು ಕೇಳಿದ್ದೀರಾ? Most likely you and I have never seen somebody put out from fellowship because of their idol of covetousness or money. ಬಹುಶಃ ನಾನು ನೀವು ಅತಿ ಆಶೆಗಾಗಿ ಅಥವಾ ಹಣದ ಆಶೆಯಿಂದಾಗಿ ಸಭೆಯಿಂದ ಹೊರಗೆ ಹಾಕಲ್ಪಡುವುದನ್ನಾಗ್ಲಿ ಅಥವಾ ಮೇಜಿನಿಂದ ದೂರ ಇರಿಸಿರುವಂತಹ ವಿಶ್ವಾಸಿಗಳನ್ನಾಗ್ಲಿ ಘಟನೆಗಳನ್ನಾಗ್ಲಿ ನಾವು ನೋಡೇ ಇಲ್ಲ. So first thing to do is put away the strange gods from our midst. ಆದ್ದರಿಂದ ಪ್ರಪ್ರಥಮವಾಗಿ ನಾವು ಮಾಡಬೇಕಾದದ್ದೇನೆಂದರೆ ನಮ್ಮ ಮಧ್ಯದಲ್ಲಿರುವಂತಹ ಅನ್ಯ ದೇವರುಗಳನ್ನ ವಿಗ್ರಹಗಳನ್ನ ನಾವು ದೂರ ಇರಿಸಬೇಕು ಅಥವಾ ತೆಗೆದು ಹಾಕಬೇಕು. We have no time for assembly, the meetings and spiritual things because we have many idols in our life. ನಮ್ಮ ಸಭೆಗಳಲ್ಲಿ ನಡೆಯುವಂತಹ ಆತ್ಮಿಕ ಕೂಟಗಳಿಗಾಗಲಿ ಸಭಾ ಕೂಟಗಳಿಗಾಗಲಿ ಕೂಡಿ ಬರಲಿಕ್ಕೆ ನಮಗೆ ಸಮಯವಿಲ್ಲ. ಯಾಕಂದರೆ ನಮ್ಮ ಜೀವಿತದಲ್ಲಿ ಅನೇಕ ವಿಗ್ರಹಗಳಿವೆ. So now Jacob is taking leadership and saying, put away these strange gods from your midst. ಈಗ ಯಾಕೋಬನು ನಾಯಕತ್ವವನ್ನು ವಹಿಸಿಕೊಳ್ಳುವವನಾಗಿ ಆತ್ಮಿಕ ನಾಯಕನಾಗಿ ಅನ್ಯ ದೇವರುಗಳನ್ನ ನಿಮ್ಮ ಮಧ್ಯದಿಂದ ತೆಗೆದು ಹಾಕಿ ಎಂಬುದಾಗಿ ಹೇಳುತ್ತಿದ್ದಾನೆ. Second, he says, clean yourself or wash yourself. ಎರಡನೆಯದಾಗಿ ನಿಮ್ಮನ್ನು ಶುದ್ಧೀಕರಿಸಿಕೊಂಡು ವಸ್ತ್ರಗಳನ್ನು ಹಾಕಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. Clean ಮಾತ್ರ, ವಸ್ತ್ರ ಆಮೇಲೆ ಬರ್ತದೆ. Yeah. Okay. ಶುದ್ಧಿ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. For a New Testament believer, it means confession of sins. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದ ನಮಗೆ ಅದರ ಅರ್ಥ ನಮ್ಮ ಪಾಪಗಳನ್ನು ಅರಿಕೆ ಮಾಡುವುದೇ ಆಗಿದೆ. We have to deal with sin in our life. ನಮ್ಮ ಜೀವಿತಗಳಲ್ಲಿರುವಂತಹ ಪಾಪಗಳನ್ನ ನಾವು ತೆಗೆದು ಹಾಕಬೇಕು. We can't live as we like Monday through Saturday and come to church and act holy. ಸೋಮವಾರದಿಂದ ಶನಿವಾರದವರೆಗೂ ನಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ನಾವು ಜೀವಿಸಿ ಭಾನುವಾರ ಬಂದು ಪರಿಶುದ್ಧರ ರೀತಿಯಲ್ಲಿ ನಟಿಸಬಾರದು. Normally we go to church, we take a physical bath and use deodorant, spray or whatever we put to make us clean outwardly. ನಾವು ಸಭೆಗೆ ಹೋಗುವಾಗ ಸ್ನಾನ ಮಾಡಿಕೊಂಡು ಒಳ್ಳೆಯ ಸುಗಂಧ ದ್ರವ್ಯಗಳನ್ನ ಹಾಕಿಕೊಂಡು ಒಳ್ಳೆಯ ಬಟ್ಟೆಯನ್ನು ಧರಿಸಿಕೊಂಡು ನಾವು ಸಭೆಗೆ ಹೋಗುತ್ತೇವೆ, ಬಾಹ್ಯವಾಗಿ ಸೌಂದರ್ಯವಾಗಿ ಕಾಣಲಿಕ್ಕಾಗಿ. But equally or more important that we take a spiritual bath. ಆದರೆ ಅದಕ್ಕಿಂತ ಪ್ರಾಮುಖ್ಯವಾಗಿ ಅತಿ ಪ್ರಾಮುಖ್ಯವಾದ ಸಂಗತಿ ಯಾವುದೆಂದರೆ ನಾವು ಆತ್ಮಿಕ ಸ್ನಾನವನ್ನು ಮಾಡಿಕೊಳ್ಳಬೇಕು. 1 John 1:9 says, confess, if we confess our sins, God is faithful and just to forgive us and cleanse us. 1 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನವು ಈ ರೀತಿ ಹೇಳುತ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನ ಪರಿಹರಿಸಿ ನಿಮ್ಮನ್ನ ಶುದ್ಧಿ ಮಾಡುವನು ಎಂಬುದಾಗಿ. We are washed once by the blood of Jesus Christ, but we are washed regularly by the word of God. ನಾವು ಒಂದೇ ಬಾರಿ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡುತ್ತೇವೆ, ಆದರೆ ದಿನಾಲು ದೇವರ ವಾಕ್ಯವೆಂಬಂತಹ ನೀರಿನಿಂದ ನಮ್ಮನ್ನು ನಾವು ತೊಳೆದುಕೊಳ್ಳಬೇಕು. The third thing that Jacob is telling the family, change your garments. ಮೂರನೇದಾಗಿ ತನ್ನ ಕುಟುಂಬಸ್ಥರಿಗೆ ಯಾಕೋಬನು ಹೇಳುತ್ತಿರುವುದೇನೆಂದರೆ ಮಡಿ ವಸ್ತ್ರಗಳನ್ನ ಹಾಕಿಕೊಳ್ಳಿರಿ. Change your garments. ನಿಮ್ಮ ವಸ್ತ್ರಗಳನ್ನ ಬದಲಾಯಿಸಿರಿ. In the scripture, garment speaks of our habits. ಸತ್ಯವೇದದಲ್ಲಿ ವಸ್ತ್ರಗಳು ಎಂಬುದಾಗಿ ಹೇಳುವಾಗ ಅದು ನಮ್ಮ ಹ್ಯಾಬಿಟ್ಸ್ಗಳು ಅಥವಾ ಅಭ್ಯಾಸಗಳಾಗಿರುತ್ತವೆ. We may have a cell phone as a habit that has taken us captive. ನಾವು ಸೆಲ್ ಫೋನ್ಗಳನ್ನ ಮೊಬೈಲ್ ಫೋನ್ಗಳನ್ನ ಹೆಚ್ಚು ನೋಡುವಂತದ್ದೇ ಅಭ್ಯಾಸವಾಗಿರಬೇಕು. ಅದಕ್ಕೆ ನಾವು ಮಾರು ಹೋಗಿರಬಹುದು. Yesterday I have made a decision. Today morning I decided to remove the YouTube from my cell phone. ಕಳೆದ ರಾತ್ರಿ ನಾನು ಒಂದು ನಿರ್ಧಾರವನ್ನ ಮಾಡಿದೆ. ಏನೆಂದರೆ ಇಂದು ಬೆಳಿಗ್ಗೆ ನನ್ನ ಫೋನ್ ಇಂದ ಯೂಟ್ಯೂಬ್ ಅಪ್ಲಿಕೇಶನ್ ಅನ್ನ ತೆಗೆದು ಹಾಕಬೇಕು ಎಂಬುದಾಗಿ ನಿರ್ಧರಿಸಿದೆನು. Even though there are some good things in it, but there is more terrible
immoral things that your eyes may be tempted to watch. ಯಾಕೆ ಆ ಅಪ್ಲಿಕೇಶನ್ ಅನ್ನು ಯೂಟ್ಯೂಬ್ ಅಪ್ಲಿಕೇಶನ್ ತೆಗೆದು ಹಾಕಿದ್ದೇನೆ ಎಂಬುದಾಗಿ ನೋಡುವಾಗ, ಕೆಲವು ಒಳ್ಳೆಯ ಸಂಗತಿಗಳನ್ನು ನಾವು ಯೂಟ್ಯೂಬ್ ಅಲ್ಲಿ ನೋಡಿದರೂ ಸಹ ನಮ್ಮ ಕಣ್ಣಿಗೆ, ನಮ್ಮ ಶರೀರಕ್ಕೆ ಶೋಧನೆಯನ್ನ ಒಡ್ಡುವಂತಹ ಅನೇಕ ಸಂಗತಿಗಳು, ವಿಡಿಯೋಗಳು ಅದರಲ್ಲಿ ಅಡಗಿವೆ. So changing garment means removing these habits from our life which is hindering our walk with God to Bethel. ವಸ್ತ್ರಗಳನ್ನ ಬದಲಾಯಿಸುವುದು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಇಂತಹ ಅಭ್ಯಾಸಗಳನ್ನ ನಮ್ಮ ಜೀವಿತದಿಂದ ತೆಗೆದು ಹಾಕಬೇಕು ನಾವು ಬೇತೇಲಿನ ಕಡೆಗೆ ನಡೆಯುವಾಗ. Please pray for me that I will be able to keep that decision to keep myself holy before a holy God. ದಯಮಾಡಿ ನನಗಾಗಿ ಪ್ರಾರ್ಥಿಸಿರಿ. ನಾನು ಈಗಾಗಲೇ ತೆಗೆದುಕೊಂಡಿರುವಂತಹ ಈ ತೀರ್ಮಾನವನ್ನ ನಾನು ಕೈಕೊಂಡು ನಡೆಯುವ ಹಾಗೆ, ಪರಿಶುದ್ಧ ದೇವರ ಮುಂದೆಯಲ್ಲಿ ನಾನು ಪರಿಶುದ್ಧನಾಗಿ ಕಾಣಿಸಿಕೊಳ್ಳುವ ಹಾಗೆ ಪ್ರಾರ್ಥಿಸಿರಿ. I don't know what is the habit that you have in your life. ನಿಮ್ಮ ಜೀವಿತಗಳು ನೀವು ಯಾವ ಅಭ್ಯಾಸಗಳನ್ನು ಹೊಂದಿದ್ದೀರೋ ನನಗೆ ಗೊತ್ತಿಲ್ಲ. But it is important that we all examine and put away these garments. ಆದ್ದರಿಂದ ನಮ್ಮನ್ನ ನಾವು ಪರೀಕ್ಷಿಸಿಕೊಂಡು ಇಂತಹ ಅಭ್ಯಾಸಗಳೆಂಬ ಹಳೆಯ ವಸ್ತ್ರಗಳನ್ನ ನಮ್ಮಿಂದ ತೆಗೆದು ಹಾಕಬೇಕು. Jacob now going back to Bethel, he started living for God from now on. ಯಾಕೋಬನು ಈಗ ಹಿಂತಿರುಗಿ ಬೇತೇಲಿಗೆ ಹೋಗುವಾಗ ದೇವರಿಗಾಗಿ ಜೀವಿಸುವುದನ್ನ ಪ್ರಾರಂಭಿಸಿದ್ದಾನೆ. Let's read verse 3 and 4. 3-4 ವಚನಗಳನ್ನ ಈಗ ಓದಿಕೊಳ್ಳೋಣ. ಕಷ್ಟ ಕಾಲದಲ್ಲಿ ನನ್ನ ವಿಜ್ಞಾಪನೆಯನ್ನು ಲಾಲಿಸಿ ನಾನು ಹೋದ ಮಾರ್ಗದಲ್ಲೆಲ್ಲ ನನ್ನ ಸಂಗಡ ಇದ್ದ ದೇವರಿಗೆ ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸುತ್ತೇನೆ ಎಂದು ಹೇಳಿದನು. ಆಗ ಅವರು ತಮ್ಮಲ್ಲಿದ್ದ ಎಲ್ಲಾ ಅನ್ಯ ದೇವರುಗಳನ್ನು ತಮ್ಮ ಕಿವಿಗಳಲ್ಲಿದ್ದ ಮುರುವುಗಳನ್ನು ಯಾಕೋಬನಿಗೆ ಒಪ್ಪಿಸಲು ಅವನು ಅವುಗಳನ್ನು ಶೇಕೆಮ್ ಪಟ್ಟಣದ ಹತ್ತಿರವಿರುವ ಎಲ್ಲಾ ವೃಕ್ಷದ ಬುಡದಲ್ಲಿ ಹೂಳಿಟ್ಟನು. Now we know Abraham and Isaac made altars. ನಮಗೆ ಗೊತ್ತು, ಅಬ್ರಹಾಮ ಮತ್ತು ಈಸಾಕ ಇಬ್ಬರು ಯಜ್ಞವೇದಿಗಳನ್ನು ಕಟ್ಟುತ್ತಿದ್ದರು. Now Jacob is also building an altar and leaving a witness there. ಈಗ ಯಾಕೋಬನು ಸಹ ಒಂದು ಯಜ್ಞವೇದಿಯನ್ನು ಕಟ್ಟುತ್ತಿದ್ದಾನೆ, ಅಲ್ಲಿ ಒಂದು ಸಾಕ್ಷಿಯನ್ನ ಆತನು ಬಿಡುತ್ತಿದ್ದಾನೆ. He remembers how God was with him in spite of all his bad actions in his life. ಆತನ ಜೀವಿತದಲ್ಲಿ ಆತನು ತೆಗೆದುಕೊಂಡಂತಹ ತಪ್ಪಾದಂತಹ ಕ್ರಮಗಳ ಮಧ್ಯದಲ್ಲಿಯೂ ದೇವರು ಆತನೊಟ್ಟಿಗಿದ್ದದನ್ನು ನಾವು ನೋಡಿದೆವು. He realized God is faithful. ಆತನಿಗೆ ಒಂದು ಅರ್ಥವಾಯಿತು, ದೇವರು ನಂಬಿಗಸ್ತನು ಎಂಬುದು. He wanted to go back to Bethel as God asked him to do. ಈಗ ದೇವರು ಹೇಳಿದ ಹಾಗೆ ಹಿಂತಿರುಗಿ ಬೇತೇಲಿಗೆ ಹೋಗಬೇಕು ಎಂಬುದಾಗಿ ಹೊರಟಿದ್ದಾನೆ. We need to go back to our first experience when we put our trust in the Lord, when we first met the Lord. ನಾವು ನಮ್ಮ ಜೀವಿತದಲ್ಲಿ ಕರ್ತನನ್ನ ಪ್ರಥಮವಾಗಿ ಸಂಧಿಸಿದ್ದನ್ನ ಮತ್ತು ಆತನನ್ನ ಪ್ರಥಮವಾಗಿ ಆತನ ಪ್ರೀತಿಯನ್ನು ಅನುಭವಿಸಿದ ಅನುಭವಕ್ಕೆ ನಾವು ಮತ್ತೆ ಹಿಂತಿರುಗಬೇಕು. Many a times we lose the joy of salvation as time goes by. ಅನೇಕ ಸಂದರ್ಭಗಳಲ್ಲಿ ಸಮಯವು ಕಳೆದ ಹಾಗೆ ನಾವು ಆ ರಕ್ಷಣಾನಂದವನ್ನ ಕಳೆದುಕೊಳ್ಳುತ್ತೇವೆ. Remember when you really got saved, when you were baptized, what kind of a joy you had. But unfortunately, many believers, as the time goes by, they lose that spiritual interest. ಜ್ಞಾಪಿಸಿಕೊಳ್ಳಿರಿ, ನೀವು ಪ್ರಪ್ರಥಮವಾಗಿ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಾಗ, ಆತನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಂಡಾಗ ಇದ್ದಂತಹ ಆ ಸಂತೋಷವು ಎಂತಹ ಸಂತೋಷವಾಗಿತ್ತು. ಅನೇಕ ವಿಶ್ವಾಸಿಗಳು ದಿನ ಕಳೆದ ಹಾಗೆ ಆ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ. Actually, our joy and our vitality should increase as our time goes more and more. ನಿಜ ಹೇಳಬೇಕೆಂದರೆ ನಾವು ದಿನ ಕಳೆದ ಹಾಗೆ ನಮಗೆ ವಯಸ್ಸಾಗುತ್ತಾ ನಮ್ಮಲ್ಲಿ ಆ ಕ್ರಿಸ್ತನ ಪ್ರೀತಿ, ಆನಂದ ಅದು ಹೆಚ್ಚಾಗಬೇಕು. If that has to happen, we have to go back to that time we met the Lord, the love that we had for him. We have to go back to Bethel. ಅದು ಆಗಬೇಕಾದರೆ ನಾವು ಹಿಂತಿರುಗಿ ಕರ್ತನನ್ನು ನಾವು ಎಲ್ಲಿ ಸಂಧಿಸಿದೆವೋ ಅಲ್ಲಿಗೆ ಹೋಗಬೇಕು. ನಮ್ಮ ಬೇತೇಲಿಗೆ ನಾವು ಪ್ರಯಾಣ ಬೆಳೆಸಬೇಕು.
Jacob lived a selfish life. It was a wasted time. His life with Laban, his lifetime at Shechem was all a wasted time. ಯಾಕೋಬನು ತನ್ನ ಜೀವಿತದಲ್ಲಿ ಅನೇಕ ವ್ಯರ್ಥ ಸಮಯವನ್ನ ಕಳೆದಿದ್ದನು. ಲಾಬಾನನ ಮನೆಯಲ್ಲಿ ಕಳೆದ ಸಮಯ, ವರ್ಷಗಳು, ಅದೇ ರೀತಿಯಲ್ಲಿ ಶೆಕೆಂ ಪಟ್ಟಣದ ಬಳಿಯಲ್ಲಿ ಆತನು ಕಳೆದ ಸಮಯಗಳು ಅವೆಲ್ಲ ವ್ಯರ್ಥವಾದ ಸಮಯವಾಗಿದ್ದವು. Later we see when God took Israelites out from Egypt to go to the promised land. ನಂತರ ನಾವು ನೋಡುತ್ತೇವೆ ಏನೆಂದರೆ, ದೇವರು ಇಸ್ರಾಯೇಲರನ್ನ ಆ ಐಗುಪ್ತ ದೇಶದ ಬಂಧನದಿಂದ ಬಿಡಿಸಿ ಆ ವಾಗ್ದಾನ ದೇಶಕ್ಕೆ ನಡೆಸಿಕೊಂಡು ಹೋಗುವಾಗ For almost 38 plus years was a wasted time wandering without any progression. ಸುಮಾರು 38 ವರ್ಷಗಳು ಅವರು ಅರಣ್ಯ ಪ್ರದೇಶದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲದೆ ಅಥವಾ ಯಾವುದೇ ಮುಂದುವರಿಯುವಿಕೆ ಇಲ್ಲದೆ ಅವರು ವ್ಯರ್ಥವಾಗಿ ಕಳೆಯಬೇಕಾಯಿತು ಅರಣ್ಯದಲ್ಲಿ. Many believers been saved for 20 years, 30 years. By this time there should be leaders, there should be teachers, but sad to see how their life is in spite of them being older and older. ಅನೇಕ ವಿಶ್ವಾಸಿಗಳನ್ನ ನಾವು ನೋಡುವಾಗ ಅವರು ರಕ್ಷಣೆ ಹೊಂದಿ 20-30 ವರ್ಷಗಳೇ ಕಳೆದಿದ್ದರೂ ಸಹ ಅವರು ಇನ್ನು ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಸಮಯವನ್ನು ನೋಡುವುದಾದರೆ ಇಷ್ಟೊತ್ತಿಗೆ ಅವರು ದೇವರ ವಾಕ್ಯದಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಬೋಧಕರಾಗಬೇಕಿತ್ತು, ಆದರೆ ಇನ್ನು ಅದೇ ಪರಿಸ್ಥಿತಿಯಲ್ಲಿ ಇರುವುದನ್ನು ನಾವು ದುಃಖಕರವಾಗಿ ನಾವು ಕಾಣುತ್ತೇವೆ. Let us examine our life and see, for the years I've been saved, is there a corresponding growth and excitement in the spiritual things in my life? ನಮ್ಮ ಜೀವಿತಗಳನ್ನ ನಾವು ಪರೀಕ್ಷಿಸಿಕೊಳ್ಳೋಣ. ನಾನು ರಕ್ಷಣೆ ಹೊಂದಿದಾಗಿನಿಂದ ಇಂದಿನವರೆಗೂ ನನ್ನ ಜೀವಿತವನ್ನು ಪರೀಕ್ಷಿಸಿ ನೋಡುವುದಾದರೆ, ನಾನು ರಕ್ಷಣೆ ಹೊಂದಿದ ವರ್ಷಗಳು ಕಳೆದ ವರ್ಷಕ್ಕೂ ಈಗ ನನ್ನ ಆತ್ಮಿಕ ಅಭಿವೃದ್ಧಿಗೂ ತಾಳೆ ಆಗುತ್ತಾ ಇದೆಯಾ ಎಂಬುದನ್ನು ನಾವು, ಅಥವಾ ಅಭಿವೃದ್ಧಿ ಇದೆಯಾ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. We're not talking about perfection. None of us are perfect. We make mistakes. But is our spiritual life an example to others? Are we excited about the things of God? ನಾನು ಪರಿಪಕ್ವತೆಯ ಕುರಿತಾಗಿ, ನಾನು ಪರಿಪೂರ್ಣತೆಯ ಕುರಿತಾಗಿ ನಾನು ಮಾತನಾಡುತ್ತಿಲ್ಲ. ನಾವ್ಯಾರು ಪರಿಪೂರ್ಣರಲ್ಲ. ಆದರೆ ಹಿಂದೆ ನಾವು ಕರ್ತನ ಸನ್ನಿಧಿಯಲ್ಲಿ ಅನುಭವಿಸಿದಂತಹ ಆ ಆನಂದ, ರಕ್ಷಣಾನಂದ ಇನ್ನೂ ನಮ್ಮಲ್ಲಿ ಇದೆಯಾ ಪರೀಕ್ಷಿಸಿಕೊಳ್ಳೋಣ. Look at our worship meeting. Majority never opened their mouth. ನಮ್ಮ ಕೂಟಗಳನ್ನು ನೋಡುವಾಗ ಬಹು ಸಂಖ್ಯೆಯಲ್ಲಿ ಕೂಡಿ ಬರುವ ಜನರು ಯಾರು ಮಾತನಾಡುವುದಿಲ್ಲ, ಬಾಯನ್ನೇ ತೆರೆಯುವುದಿಲ್ಲ. In prayer meeting, many don't have a prayer matter to say. They don't have anything to ask the assembly to pray for. ಪ್ರಾರ್ಥನಾ ಕೂಟಗಳಲ್ಲಿ ಅನೇಕರು ಪ್ರಾರ್ಥನೆಗಾಗಿ ಯಾವುದೇ ವಿಷಯಗಳೇ ಅವರ ಬಳಿಯಲ್ಲಿ ಇರುವುದಿಲ್ಲ. ಸಭೆಯ ಬಳಿಯಲ್ಲಿ, ಸಭೆಯ ಮುಂದೆ ಈ ವಿಷಯಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಲು ಸಹ ವಿಷಯಗಳಿರುವುದಿಲ್ಲ. Only when we have spiritual hunger for others or soul hunger, atma bharaviddare matra, we will share those things in the prayer meeting. ನಮ್ಮಲ್ಲಿ ಆತ್ಮಭಾರ ಇರುವುದಾದರೆ ಮಾತ್ರ, ಆತ್ಮೀಕವಾಗಿ ಬೆಳೆಯಬೇಕು ಎಂಬಂತಹ ಬಯಕೆ, ಹಸಿವು ಇದ್ದರೆ ಮಾತ್ರ ನಾವು ಅಂತಹ ಕೂಟಗಳಿಗೆ ಕೂಡಿ ಬಂದು ಆನಂದವನ್ನು ಅನುಭವಿಸುತ್ತೇವೆ. Thank God Jacob did not stay in that condition. Later God is calling him God of Jacob. To that level he has grown. ದೇವರಿಗೆ ಸ್ತೋತ್ರವಾಗಲಿ. ಯಾಕೋಬನು ತನ್ನ ಹಳೆಯ ಪರಿಸ್ಥಿತಿಯಲ್ಲಿ ಉಳಿದುಕೊಳ್ಳಲಿಲ್ಲ. ನಂತರ ದೇವರು ತನ್ನನ್ನೇ ತಾನು ಯಾಕೋಬನ ದೇವರು ಎಂಬುದಾಗಿ ಕರೆಸಿಕೊಳ್ಳುವಷ್ಟರ ಮಟ್ಟಿಗೆ ಯಾಕೋಬನು ಆತ್ಮಿಕವಾಗಿ ಬೆಳೆದನು. Let us examine our life. Instead of finding fault with the elders, fault with others, let us examine our own life and correct where we have not progressed. ನಮ್ಮ ಜೀವಿತಗಳನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. ಸಭಾ ಹಿರಿಯರಲ್ಲಿ ತಪ್ಪನ್ನ ಕಂಡುಹಿಡಿಯುವ ಬದಲು, ಇತರರಲ್ಲಿ ತಪ್ಪು ಕಂಡುಹಿಡಿಯುವುದರ ಬದಲು ನಾವು ಎಲ್ಲಿ ಬಿದ್ದು ಹೋಗಿದ್ದೇವೆ, ಎಲ್ಲಿ ಸರಿಪಡಿಸಿಕೊಳ್ಳಬೇಕು ಎಂಬುದಾಗಿ ನಮ್ಮನ್ನೇ ಪರೀಕ್ಷಿಸಿಕೊಳ್ಳೋಣ. When God calls him God of Abraham, I can understand. God of Isaac, I can understand. But when God calls himself God of Jacob, an amazing grace of God we see there. ದೇವರು ತನ್ನನ್ನು ತಾನು ಅಬ್ರಹಾಮನ ದೇವರು ಎಂಬುದಾಗಿ ಹೇಳುವಾಗ, ಅಥವಾ ಈಸಾಕನ ದೇವರು ಎಂಬುದಾಗಿ ಹೇಳುವಾಗ ನಾವು ಅದನ್ನ ಅರ್ಥ ಮಾಡಿಕೊಳ್ಳಬಹುದು. ಆದರೆ
ದೇವರು ತನ್ನನ್ನು ತಾನು ಯಾಕೋಬನ ದೇವರು ಎಂಬುದಾಗಿ ಕರೆದುಕೊಳ್ಳುವಾಗ ಯಾಕೋಬನಿಗೆ ಆತನು ತೋರಿಸಿದ ಕೃಪೆ ಅದರ ಹಿಂದೆ ಅಡಗಿದೆ. But for that we have to honestly confess our failures, forsake it, and God will give us a second chance. ಹಾಗಾಗಬೇಕಾದರೆ ನಾವು ಸಹ ಯಥಾರ್ಥವಾಗಿ ನಮ್ಮ ತಪ್ಪುಗಳನ್ನ ದೇವರ ಮುಂದೆ ಒಪ್ಪಿಕೊಳ್ಳಬೇಕು, ಅದನ್ನ ಬಿಟ್ಟು ಬಿಡಬೇಕು. ಆಗ ದೇವರು ನಮಗೆ ಎರಡನೆಯ ಒಂದು ಅವಕಾಶವನ್ನು ಕೊಡುತ್ತಾನೆ. Jacob is taking action in his life. He takes leadership now and he is going forward. ಯಾಕೋಬನು ತನ್ನ ಜೀವಿತದಲ್ಲಿ ಈಗ ತೀರ್ಮಾನವನ್ನು ತೆಗೆದುಕೊಂಡು ಕಾರ್ಯಪ್ರವೃತ್ತನಾಗುತ್ತಿದ್ದಾನೆ. ಈಗ ಆತ್ಮೀಕ ನಾಯಕನಾಗಿ ಆತನು ಮುಂದುವರಿಯುತ್ತಿದ್ದಾನೆ. He takes all that idols and other things and buries it in the ground. ಆತನು ತನ್ನ ಕುಟುಂಬಸ್ಥರ ಬಳಿಯಲ್ಲಿದ್ದಂತಹ ಅನ್ಯ ದೇವರುಗಳ ವಿಗ್ರಹಗಳನ್ನು, ಕಿವಿಗಳಲ್ಲಿದ್ದ ಮುರುವುಗಳನ್ನ ತೆಗೆದುಕೊಂಡು ಹೂಣಿಡುತ್ತಾನೆ. Earrings were associated with worship in those days, especially idolatry. ಕಿವಿಯಲ್ಲಿದ್ದಂತಹ ಮುರುವುಗಳು ಎಂಬುದಾಗಿ ಹೇಳುವಾಗ ಅಂದಿನ ದಿನಗಳಲ್ಲಿ ಕಿವಿಯ ಮುರುವುಗಳು ಅದು ವಿಗ್ರಹಾರಾಧನೆಗೆ ಸಂಬಂಧಪಟ್ಟವುಗಳಾಗಿದ್ದವು. It is identified with their worship or what they are or their gods. ಆ ಕಿವಿಗಳಲ್ಲಿದ್ದಂತಹ ಮುರುವುಗಳು ತಮ್ಮ ದೇವರು ಯಾರು ಎಂಬುದಾಗಿ ತೋರಿಸಿಕೊಳ್ಳಲಿಕ್ಕಾಗಿ, ಅದರೊಟ್ಟಿಗೆ ಗುರುತಿಸಿಕೊಳ್ಳಲಿಕ್ಕಾಗಿ ಅವರು ಹಾಕಿಕೊಳ್ಳುತ್ತಿದ್ದರು. Now what I am going to share, you may not like it, but I humbly ask you to listen very carefully. ನಾನು ಈಗ ನಿಮ್ಮ ಬಳಿ ಹಂಚಿಕೊಳ್ಳುವುದು ನಿಮಗೆ ಇಷ್ಟವಾಗದೇ ಇರಬಹುದು, ಆದರೂ ಸಹ ನೀವು ತಾಳ್ಮೆಯಿಂದ ಸಮಾಧಾನದಿಂದ ನನ್ನ ಮಾತನ್ನ ಕೇಳಿಸಿಕೊಳ್ಳಬೇಕೆಂಬುದಾಗಿ ನಾನು ಬಯಸುತ್ತೇನೆ. In the US, if a boy puts a ring on his ear, on one ring, that is a picture that is a homosexual man. ಅಮೆರಿಕ ದೇಶದಲ್ಲಿ ಒಬ್ಬ ಹುಡುಗನು ತನ್ನ ಕಿವಿಗೆ ಒಂದು ಕಿವಿಗೆ ಇಯರಿಂಗ್ಸ್ ಗಳನ್ನ ಅಥವಾ ಕಿವಿಗೆ ಓಲೆಯನ್ನ ಹಾಕಿಕೊಳ್ಳುವುದಾದರೆ ತಾನು ಸಲಿಂಗ ಕಾಮಿ ಎಂಬುದಾಗಿ ಅದು ಸೂಚಿಸುತ್ತದೆ. If you put ring on both, a man putting ring on both ears, it means something else. It is related to his god or his idolatry. ಆದರೆ ಅದೇ ಒಬ್ಬ ವ್ಯಕ್ತಿಯು, ಒಬ್ಬ ಮನುಷ್ಯನು ತನ್ನ ಎರಡೂ ಕಿವಿಗಳಿಗೆ ಓಲೆಗಳನ್ನು ಹಾಕಿಕೊಳ್ಳುವುದಾದರೆ ಅದು ತನ್ನ ದೇವರಿಗೆ ಸಂಬಂಧಪಟ್ಟದ್ದು, ಅದು ವಿಗ್ರಹಾರಾಧನೆಗೆ ಸಂಬಂಧಪಟ್ಟದ್ದು. People pierce many parts of their body to put things in it. ಜನರು ತಮ್ಮ ದೇಹದ ಅನೇಕ ಭಾಗಗಳನ್ನ ಚುಚ್ಚಿಸಿಕೊಂಡು ಅದಕ್ಕೆ ಆಭರಣಗಳನ್ನು ತೊಡಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. Some things in our life need to be buried. 2 Corinthians 5:17 says, if anyone is in Christ, he is a new creation, all things are gone. ನಮ್ಮ ಜೀವಿತಗಳಲ್ಲಿ ಕೆಲವು ಸಂಗತಿಗಳನ್ನ ನಾವು ಹೂಣಾಕಬೇಕಾಗುತ್ತದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವು ಈ ರೀತಿ ಹೇಳುತ್ತದೆ, ಏನೆಂದರೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. I do some study on Google to find out what is the meaning behind some of the ornaments people put on. ನಾನು ಗೂಗಲ್ ಅಲ್ಲಿ ಕೆಲವು ಜನರು ಹಾಕಿಕೊಳ್ಳುವಂತಹ ಒಡವೆಗಳ ಅರ್ಥವೇನು ಎಂಬುದಾಗಿ ತಿಳಿದುಕೊಳ್ಳಬೇಕು ಎಂಬುದಾಗಿ ಹುಡುಕುತ್ತಿದ್ದೆನು. If a woman is wearing a toe ring, you understand, kalungara, what is the meaning of that? You may not know that, but I will tell you what the pagan belief behind it. ಒಬ್ಬ ಮದುವೆಯಾದ ಹೆಣ್ಣು ಮಗಳು ತನ್ನ ಕಾಲುಂಗುರವನ್ನು ಹಾಕಿಕೊಳ್ಳುವುದಾದರೆ ಅದರ ಅರ್ಥ ಏನು ಎಂಬುದಾಗಿ ಬಹುಶಃ ನಿಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಅನ್ಯ ಜನರ ಮಧ್ಯದಲ್ಲಿ, ಅನ್ಯ ಜನರ ಸಂಸ್ಕೃತಿಯಲ್ಲಿ ಅದರ ಅರ್ಥವೇನಿದೆ ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ. Okay, if you put a toe ring, it means that you will get pregnant faster. ನೀವು ಕಾಲುಂಗುರವನ್ನು ಹಾಕಿಕೊಳ್ಳುವುದಾದ್ರೆ ಅದರ ಅರ್ಥ ನೀವು ಬೇಗ ಗರ್ಭವತಿ ಆಗುತ್ತೀರಿ ಎಂಬುದಾಗಿ. I didn't make up this. This is what I studied, and this is what the belief behind that when unbelievers put that. ನಾನೇ ಹುಟ್ಟಿಸಿಕೊಂಡು ಹೇಳುತ್ತಿರುವ ಮಾತಲ್ಲ ಇದು, ಆದರೆ ನಾನು ಅನ್ಯ ಜನರ ಮಧ್ಯದಲ್ಲಿರುವಂತಹ ಆ ನಂಬಿಕೆಗಳ ಕುರಿತಾಗಿ ಅಧ್ಯಯನ ಮಾಡಿದಾಗ ಅವರ ನಂಬಿಕೆ ಇದಾಗಿದೆ. Now, if you have a kal hejje, what do you call it? A kal, for your leg, kal gajele. Yes, uncle. If you put that, it is like what the classical dancers put
to get blessing from the Lord Nataraja. ನೀವು ಕಾಲುಗೆಜ್ಜೆ ಹಾಕಿಕೊಳ್ಳುವುದಾದರೆ ಅದರ ಅರ್ಥ ಏನಾಗಿದೆ ಅಂದರೆ ಆ ಸಾಂಸ್ಕೃತಿಕ ನೃತ್ಯವನ್ನ ಭರತನಾಟ್ಯವನ್ನ ಮಾಡುವಂತಹ ಹೆಣ್ಣು ಮಕ್ಕಳು ತಮ್ಮ ದೇವರಾದ ನಟರಾಜನನ್ನ ಒಲಿಸಿಕೊಳ್ಳಲಿಕ್ಕಾಗಿ ಹಾಕಿಕೊಳ್ಳುವ ಗೆಜ್ಜೆ ಆಗಿರುತ್ತದೆ. It is to recognize the feminine power vested in the girl child. ಒಬ್ಬ ಹೆಣ್ಣು ಮಗಳಲ್ಲಿ ಅಡಗಿರುವಂತಹ ಆ ಸ್ತ್ರೀ ಶಕ್ತಿಯನ್ನ ಸೂಚಿಸುವುದಕ್ಕಾಗಿ ಅದನ್ನ ಧರಿಸಿಕೊಳ್ಳುತ್ತಾರೆ. Some of them do it as a worship to the goddess Durga. ಮತ್ತು ಇನ್ನು ಕೆಲವರು ಆ ದುರ್ಗಾ ದೇವಿಯ ಆರಾಧನೆಗಾಗಿ ಆಕೆಗೆ ಪ್ರಿಯರಾಗಲಿಕ್ಕಾಗಿ ಅದನ್ನ ಧರಿಸಿಕೊಳ್ಳುತ್ತಾರೆ ಕಾಲುಗೆಜ್ಜೆಯನ್ನ. I hope none of you will boycott this study next week because what I am telling. ನಾನು ನೆನೆಸುತ್ತೇನೆ ನಿಮ್ಮಲ್ಲಿ ಯಾರು ನಾನು ಈಗ ಹೇಳುವಂತಹ ಮಾತುಗಳನ್ನು ಕೇಳಿಸಿಕೊಂಡು ಮುಂದಿನ ವಾರದಿಂದ ಸತ್ಯವೇದ ಅಧ್ಯಯನಕ್ಕೆ ಬರದೇ ಇರಬಾರದು. Okay, now what is the meaning of Mangala Sutra or Tali? ಮಂಗಳಸೂತ್ರ ಅಥವಾ ತಾಳಿಯ ಅರ್ಥವೇನು? I'm going to ask Niranjan to read what I sent to him. It's not from me, it is from the Google. Please read it, brother. Yes, uncle. ಸಹೋದರ ನಿರಂಜನ್ ಅವರು ಈಗ ವಿಕಿಪೀಡಿಯಾದಿಂದ ತಾಳಿಯ ಕುರಿತಾದಂತಹ ಗೂಗಲ್ ಅಲ್ಲಿ ಸಿಕ್ಕಿದಂತಹ ವಿಷಯಗಳನ್ನ ನಾನು ಓದುತ್ತೇನೆ. ತಾಳಿಯು ಮದುವೆಯಲ್ಲಿ ಮದುಮಗನು ಮದುಮಗಳ ಕತ್ತಿಗೆ ಕಟ್ಟುವ ಪವಿತ್ರ ಕಂಠಹಾರ. ಅವಳ ವೈವಾಹಿಕ ಸ್ಥಿತಿಯ ಸಂಕೇತವಾಗಿ ಮಹಿಳೆಯು ಮಂಗಳಸೂತ್ರವನ್ನು ಧರಿಸುವುದನ್ನು ಮುಂದುವರಿಸುತ್ತಾಳೆ. ಈ ರೂಢಿಯ ಆಚರಣೆ ಭಾರತದ ದಕ್ಷಿಣ ಭಾಗದಲ್ಲಿ ಹುಟ್ಟಿಕೊಂಡಿತು. ತಾಳಿಯನ್ನು ಮಂಗಳಸೂತ್ರ ಎಂದು ಕರೆಯುತ್ತಾರೆ. ಮಂಗಳಸೂತ್ರ ಸಂಸ್ಕೃತದಲ್ಲಿ ಮಂಗಳ ಅಂದರೆ ಪವಿತ್ರ, ಶುಭ ಮತ್ತು ಸೂತ್ರ ಅಂದರೆ ದಾರ. ಇದರ ಮೂಲವು ಕ್ರಿಸ್ತಶಕ 9ನೇ ಶತಮಾನಕ್ಕೆ ಹಿಂದಿನದು. ಏಕೆಂದರೆ ಇತರ ಪುರುಷರು ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಣೆಗಾಗಿ ವಧುವಿನ ಸುತ್ತ ಒಂದೇ ಹಳದಿ ದಾರವನ್ನು ಕಟ್ಟಲಾಗಿತ್ತು. ಮಂಗಳಸೂತ್ರವನ್ನು ಧರಿಸುವುದು ಭಾರತ, ಶ್ರೀಲಂಕಾ ಮತ್ತು ನೇಪಾಳದಲ್ಲಿ ವ್ಯಾಪಕವಾದ ಸಾಮಾಜಿಕ ಅಭ್ಯಾಸವಾಗಿದೆ. ಮನುಸ್ಮೃತಿ ಸೂಚಿಸಿದಂತೆ ಈ ಅಭ್ಯಾಸವು ವಿವಾಹ ಸಮಾರಂಭದ ಅವಿಭಾಜ್ಯ ಅಂಗವಾಗಿದೆ. Now, many of our sisters may not know these things. Innocently, they may be wearing it because of their culture. ಬಹುಶಃ ನಮ್ಮಲ್ಲಿ ಅನೇಕ ಸಹೋದರಿಯರು ಅವರು ಅಮಾಯಕರಾಗಿದ್ದಾರೆ. ಅವರು ಅರಿವಿಲ್ಲದೇನೆ ತಮ್ಮ ಸಂಸ್ಕೃತಿಯ ಭಾಗವಾಗಿ ಇದನ್ನು ಧರಿಸಿಕೊಳ್ಳುತ್ತಿರಬಹುದು. What I learned more is that tali that will protect your husband from danger. ನಾನು ಅರ್ಥ ಮಾಡಿಕೊಂಡದ್ದೇನೆಂದರೆ ನೀವು ಹಾಕಿಕೊಳ್ಳುವಂತಹ ತಾಳಿಯಿಂದ ನಿಮ್ಮ ಗಂಡನಿಗೆ ಯಾವ ಅಪಾಯವಾಗದ ಹಾಗೆ ಅದು ಕಾಪಾಡುತ್ತದೆ ಎಂಬ ನಂಬಿಕೆ ಇದೆ. Many of our church leaders bless that and they pray and bless that lifeless thing. ಅನೇಕ ನಮ್ಮ ಸಭಾ ಹಿರಿಯರುಗಳು ಆ ನಿರ್ಜೀವ ವಸ್ತುವಾದಂತಹ ತಾಳಿಯ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಆಶೀರ್ವದಿಸುವುದನ್ನು ನಾನು ನೋಡಿದ್ದೇನೆ. My intention is only to tell you what is behind this, whether you wear it or not, what you wear on your body, it is left to you. ನನ್ನ ಉದ್ದೇಶವೇನೆಂದರೆ ಇವುಗಳ ಅರ್ಥವೇನೆಂಬುದನ್ನು ನಿಮಗೆ ತಿಳಿಸುವುದಷ್ಟೇ. ಅದನ್ನ ಹಾಕಿಕೊಳ್ಳುವುದು ಬಿಡುವುದು ನಿಮ್ಮ ದೇಹದ ಮೇಲೆ ಅದನ್ನ ಹಾಕಿಕೊಳ್ಳುವುದಾಗಲಿ ತೆಗೆಯುವುದಾಗಲಿ ಅದು ನಿಮಗೆ ಬಿಟ್ಟ ನಿರ್ಧಾರವಾಗಿರುತ್ತದೆ. I have seen some God's servants' wives wearing a chain which looks like a dog chain. Okay, so thick and so heavy. Is that a good example? ನಾನು ಕೆಲವು ದೇವರ ಸೇವಕರುಗಳ ಪತ್ನಿಯರು ತಮ್ಮ ಕತ್ತುಗಳಲ್ಲಿ ಒಂದು ದಪ್ಪನಾದಂತಹ ಚಿನ್ನದ ಹಾರವನ್ನ ಅಥವಾ ತುಂಬಾ ಎದ್ದು ಕಾಣುವ ಹಾಗೆ ನಾಯಿಯ ಕತ್ತಿಗೆ ಹಾಕುವ ಸರಪಳಿಯ ರೀತಿಯ ಅಲ್ಲಿ ದಪ್ಪಗೆ ಇರುವಂತಹ ಚಿನ್ನದ ಹಾರಗಳನ್ನು ಹಾಕಿಕೊಳ್ಳುವುದನ್ನು ನಾನು ನೋಡಿದ್ದೇನೆ. ಅದು ಮಾದರಿಯ ಜೀವಿತವೇ? Brothers and sisters, even if you want to wear something, make it simple rather than showing off. And in Jacob's life, he realized that these are all from pagan beliefs. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಒಂದು ವೇಳೆ ಏನನ್ನಾದರೂ ಧರಿಸಿಕೊಳ್ಳಬೇಕೆಂಬುದಾಗಿದ್ದರೂ ಸಹ ಅದು ಸರಳವಾಗಿರಲಿ, ಅದು ಎದ್ದು ಕಾಣುವ ರೀತಿಯಲ್ಲಿ ಇರಬಾರದು. ಯಾಕಂದರೆ ಯಾಕೋಬನ ಕುಟುಂಬದಲ್ಲಿ ಈ ಎಲ್ಲ ನಡವಳಿಕೆಗಳು, ಆಚರಣೆಗಳು, ಅಭ್ಯಾಸಗಳು ಅವು ಅನ್ಯ ಜನರಿಂದ ಬಂದಂತಹ ಅಭ್ಯಾಸಗಳಾಗಿದ್ದವು. Maybe our sisters or our brothers don't know these truths, and it's very important that you understand that.
ಬಹುಶಃ ನಮ್ಮ ಸಹೋದರರಿಗೆ ಸಹೋದರಿಯರಿಗೆ ಈ ಸತ್ಯಾಂಶಗಳು ಗೊತ್ತಿಲ್ಲದೆ ಇರಬಹುದು, ಆದರೆ ನೀವು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಪ್ರಾಮುಖ್ಯವಾಗಿದೆ. Let's read verse 5 and 6. 5 ಮತ್ತು 6ನೇ ವಚನಗಳನ್ನ ಈಗ ಓದಿಕೊಳ್ಳೋಣ. ಆಮೇಲೆ ಅವರು ಪ್ರಯಾಣ ಮಾಡುತ್ತಿರುವಾಗ ದೇವರು ಹುಟ್ಟಿಸಿದ ಭಯವು ಸುತ್ತಮುತ್ತಲ ಊರುಗಳಲ್ಲಿ ಇದ್ದರಿಂದ ಆ ಊರುಗಳವರು ಯಾಕೋಬನ ಮಕ್ಕಳನ್ನು ಹಿಂದಟ್ಟಿ ಬರಲಿಲ್ಲ. ಯಾಕೋಬನು ಅವನ ಸಂಗಡ ಇದ್ದ ಜನರೆಲ್ಲರೂ ಕಾನಾನ್ ದೇಶದಲ್ಲಿರುವ ಬೇತೇಲ್ ಎಂಬ ಲೂಜಿಗೆ ಹೋಗಿದ್ದರು. Now the place of that was earlier known as Luz, and now it has become Bethel, the house of God. ಈ ಹಿಂದೆ ಲೂಜ್ ಎಂಬುದಾಗಿ ಕರೆಯಲ್ಪಡುತ್ತಿದ್ದಂತಹ ಸ್ಥಳವು ಈಗ ಬೇತೇಲ್ ಅಥವಾ ದೇವರ ಮನೆಯಾಗಿ ಪರಿವರ್ತನೆಯಾಗಿದೆ. When we study Genesis, we see two important places. One is Bethel, one is Ai. ನಾವು ಆದಿಕಾಂಡ ಪುಸ್ತಕವನ್ನು ಅಧ್ಯಯನ ಮಾಡುವಾಗ ಅಲ್ಲಿ 2 ಪ್ರಮುಖ ಸ್ಥಳಗಳು ನಮಗೆ ಎದ್ದು ಕಾಣುತ್ತವೆ. ಒಂದು ಬೇತೇಲ್, ಇನ್ನೊಂದು ಆಯಿ. Ai is a city that was kept for destruction. ಆಯಿ ಎಂಬಂತಹ ಪಟ್ಟಣವು ಅದು ನಾಶನಕ್ಕಾಗಿ ಇಡಲ್ಪಟ್ಟಂತಹ ಪಟ್ಟಣವಾಗಿತ್ತು. Joshua chapter 8 we read that. ಯೆಹೋಶುವ 8ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದುತ್ತೇವೆ. It has become a heap that was going to be destroyed. ಅದು ನಂತರ ಗುಪ್ಪೆಯಾಗಿ ಮಾಡಲ್ಪಡಲಿಕ್ಕಾಗಿ ನಾಶನ ಮಾಡಲಿಕ್ಕಾಗಿ ಇಡಲ್ಪಟ್ಟಂತಹ ಗುಪ್ಪೆಯಾಗಿತ್ತು. In Joshua 8:28 we read they were between Bethel and Ai. ಯೆಹೋಶುವ 8ನೇ ಅಧ್ಯಾಯ 28ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ಅಂದರೆ ಅವರು ಬೇತೇಲಿಗೂ ಆಯಿಗೂ ಮಧ್ಯದಲ್ಲಿದ್ದರು ಎಂಬುದಾಗಿ ಓದುತ್ತೇವೆ. Beloved brothers and sisters, we are in between Bethel and Ai. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಹ ಆಯಿ ಮತ್ತು ಬೇತೇಲ್ ಪಟ್ಟಣಗಳ ಮಧ್ಯದಲ್ಲಿದ್ದೇವೆ. Bethel is the house of God, the church which will be permanent. ಬೇತೇಲ್ ಎಂಬುದಾಗಿ ಹೇಳುವಾಗ ಅದು ದೇವರ ಮನೆ, ಅದು ಸಭೆಗೆ ಸೂಚನೆಯಾಗಿದೆ. ಅದು ನಿತ್ಯಕ್ಕೂ ಉಳಿಯುವಂತಹ, ನಿರಂತರವಾಗಿ ಇರುವಂತಹ ಸಭೆ. Ai is a picture of this present world which is going to be burned up one day. ಆಯಿ ಎಂಬುದಾಗಿ ಹೇಳುವಾಗ ಅದು ಈ ಲೋಕಕ್ಕೆ ಸೂಚನೆಯಾಗಿದೆ. ಅದು ಒಂದು ದಿನ ಸುಟ್ಟು ಹಾಕಲಿಕ್ಕಾಗಿ ಅಥವಾ ನಾಶ ಮಾಡಲಿಕ್ಕಾಗಿ ಇಡಲ್ಪಟ್ಟಂತಹ ಈ ಲೋಕಕ್ಕೆ ಸೂಚನೆಯಾಗಿದೆ. Where are we investing our resources? Is it in Bethel or is it in Ai? ನಮ್ಮ ಸಂಪನ್ಮೂಲಗಳನ್ನ ನಾವು ಎಲ್ಲಿ ವಿನಿಯೋಗಿಸುತ್ತಿದ್ದೇವೆ ಎಂಬುದನ್ನು ನಾವು ಯೋಚಿಸಬೇಕು. ನಾವು ಬೇತೇಲಿಗೆ ಅದನ್ನ ವಿನಿಯೋಗಿಸುತ್ತಿದ್ದೇವೋ ಅಥವಾ ಆಯಿ ಪಟ್ಟಣಕ್ಕೆ ನಾವು ಅದನ್ನು ಹಾಕುತ್ತಿದ್ದೇವೋ ಎಂಬುದನ್ನ ವಿಚಾರಿಸೋಣ. Okay, now in verse 7 we read, please read verse 7 also. 7ನೇ ವಚನ ಸಹ ಓದಿರಿ. ಅವನು ತನ್ನ ಅಣ್ಣನ ಬಳಿಯಿಂದ ಓಡಿ ಹೋಗಲು ದೇವರು ಅಲ್ಲೇ ಅವನಿಗೆ ಪ್ರತ್ಯಕ್ಷನಾದ್ದರಿಂದ ಅವನು ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಆ ಸ್ಥಳಕ್ಕೆ ಏಲ್ ಬೆಥೇಲ್ ಎಂದು ಹೆಸರಿಟ್ಟನು. Bethel means house of God. ಬೇತೇಲ್ ಎಂದರೆ ದೇವರ ಮನೆ. El Bethel means God of the house of God. ಏಲ್ ಬೇತೇಲ್ ಎಂಬುದಾಗಿ ಹೇಳುವಾಗ ಬೇತೇಲಿನ ದೇವರು ಎಂಬುದಾಗಿ ಅರ್ಥವಾಗುತ್ತದೆ. This reveals spiritual growth happening in Jacob's life. ಇದು ಯಾಕೋಬನ ಜೀವಿತದಲ್ಲಿ ಸಂಭವಿಸುತ್ತಿರುವಂತಹ ಆತ್ಮಿಕ ವೃದ್ಧಿಯನ್ನ ಸೂಚಿಸುತ್ತದೆ. Yes, there were failures in his life, but now he's changing. He's coming to know the God of Bethel now more and more. ಆತನ ಜೀವಿತದಲ್ಲಿ ಅನೇಕ ಸೋಲುಗಳಿದ್ದಾಗ್ಯೂ ಸಹ ಈಗ ಆತನು ಬೇತೇಲಿನ ದೇವರನ್ನ ಹೆಚ್ಚು ಹೆಚ್ಚು ತಿಳಿದುಕೊಳ್ಳುತ್ತಿದ್ದಾನೆ. Dear ones, that is what need to happen in my life, your life. Not just be a Sunday Christian or a namesake Christian. We need to come to know and taste our Lord more close and close in our life. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತಗಳಲ್ಲಿಯೂ ಸಹ ಇದು ಸಂಭವಿಸಬೇಕು. ಕೇವಲ ಭಾನುವಾರದ ವಿಶ್ವಾಸಿಗಳಾಗಿ ನಾವು ಇರಬಾರದು, ಬದಲಾಗಿ ದೇವರನ್ನ ಅನುಭವಿಸಿ ಆತನನ್ನ ರುಚಿ ನೋಡಿ ನಾವು ಹೆಚ್ಚು ತಿಳಿದುಕೊಳ್ಳುತ್ತಾ ಇರಬೇಕು. Read verse 8 to 12. 8ರಿಂದ 12ನೇ ವಚನಗಳವರೆಗೆ ಓದಿರಿ. ಅಲ್ಲಿ ರೆಬೆಕ್ಕಳ ದಾದಿಯಾದ ದೆಬೋರಳು ಸತ್ತು ಹೋಗಲು ಅವರು ಆಕೆಗೆ ಬೇತೇಲಿನ ತಗ್ಗಿನಲ್ಲಿರುವ ಅಲ್ಲೋನ್ ಮರದ ಬುಡದಲ್ಲಿ ಸಮಾಧಿ ಮಾಡಿ ಅದಕ್ಕೆ ಅಲ್ಲೋನ್ ಬಾಕೂತ್ ಎಂದು ಹೆಸರಿಟ್ಟರು. ಯಾಕೋಬನು
ಪದನ್ ಅರಮನಿಂದ ಬಂದಾಗ ದೇವರು ತಿರುಗಿ ಅವನಿಗೆ ದರ್ಶನ ಕೊಟ್ಟು ಅವನನ್ನು ಆಶೀರ್ವದಿಸಿದನು. ದೇವರು ಅವನಿಗೆ, ನಿನ್ನ ಹೆಸರು ಯಾಕೋಬನಲ್ಲವೇ, ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳದೆ ಇಸ್ರಾಯೇಲ್ ಎನಿಸಿಕೊಳ್ಳಬೇಕು ಎಂದು ಹೇಳಿ ಅವನಿಗೆ ಇಸ್ರಾಯೇಲ ಎಂದು ಹೆಸರಿಟ್ಟನು. ಇದಲ್ಲದೆ ನಾನು ಸರ್ವಶಕ್ತನಾದ ದೇವರು, ನೀನು ಬಹಳ ಸಂತಾನವುಳ್ಳವನಾಗಿ ಹೆಚ್ಚು ನಿನ್ನಿಂದ ಜನಾಂಗ ಉಂಟಾಗುವುದು, ಅನೇಕ ಜನಾಂಗಗಳು ಅರಸರು ನಿನ್ನಿಂದ ಹುಟ್ಟುವರು. ನಾನು ಅಬ್ರಹಾಂ ಇಸಾಕರಿಗೆ ವಾಗ್ದಾನ ಮಾಡಿದ್ದ ದೇಶವನ್ನು ನಿನಗೂ ನಿನ್ನ ತರುವಾಯ ಬರುವ ನಿನ್ನ ಸಂತತಿಗೆ ಕೊಡುವೆನು ಎಂದು ಹೇಳಿ. In verse 8 we see the death of Deborah. 8ನೇ ವಚನದಲ್ಲಿ ದೆಬೋರಳ ಸಾವಿನ ಕುರಿತಾಗಿ ನಾವು ಕಾಣುತ್ತೇವೆ. Who is this Deborah? ಈ ದೆಬೋರಳು ಯಾರು? If you read chapter 24 verse 59, we see it was Rebecca's nurse. 24ನೇ ಅಧ್ಯಾಯ 54ನೇ ವಚನವನ್ನ ನೀವು ಓದುವುದಾದರೆ ಆದಿಕಾಂಡದಲ್ಲಿ ಆಕೆಯು ರೆಬೆಕ್ಕಳ ದಾದಿಯಾಗಿದ್ದಳು ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. When Rebecca was sent for Isaac, this nurse also was sent along. ರೆಬೆಕ್ಕಳನ್ನ ಈಸಾಕನಿಗೆ ಮದುವೆ ಆಗಲಿಕ್ಕೆ ಕಳುಹಿಸಿಕೊಟ್ಟಾಗ ಈ ದೆಬೋರಳು ಸಹ ರೆಬೆಕ್ಕನೊಟ್ಟಿಗೆ ಹೋಗಿದ್ದವಳು. Now we see Deborah with Jacob's family now. ಈಗ ನಾವು ದೆಬೋರಳನ್ನ ಯಾಕೋಬನ ಕುಟುಂಬದೊಟ್ಟಿಗೆ ನೋಡುತ್ತೇವೆ. So we assume that Rebecca had already died. Scripture doesn't tell when that happened. ಆದ್ದರಿಂದ ನಾವು ಇಲ್ಲಿ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳುತ್ತೇವೆ, ಏನೆಂದರೆ ಇದರಿಂದ ಅರ್ಥವಾಗುವುದು ರೆಬೆಕ್ಕಳು ಈಗಾಗಲೇ ತೀರಿ ಹೋಗಿದ್ದಾಳೆ. ಸತ್ಯವೇದವು ಯಾವಾಗ ರೆಬೆಕ್ಕಳು ಸತ್ತು ಹೋದಳು ಎಂಬುದನ್ನು ನಮಗೆ ತಿಳಿಸುವುದಿಲ್ಲ. Poor Jacob never got a chance to meet his mother after 20 years coming back. ಮತ್ತು ಯಾಕೋಬನು ತನ್ನ ತಾಯಿಯನ್ನ ಮತ್ತೊಮ್ಮೆ ಸಂಧಿಸುವಂತಹ ಅವಕಾಶವನ್ನೇ ಆತನು ಹೊಂದಲಿಲ್ಲ. ಯಾಕಂದರೆ ಸುಮಾರು 20 ವರ್ಷಗಳ ನಂತರ ಆತನು ಹಿಂತಿರುಗಿ ತಂದೆಯ ಮನೆಗೆ ಬರುತ್ತಿದ್ದಾನೆ. More tragic that she never get a chance to see him again, her favorite son. ಅದಕ್ಕಿಂತ ಇನ್ನೊಂದು ತುಂಬಾ ದುಃಖಕರ ಸಂಗತಿ ಯಾವುದೆಂದರೆ ರೆಬೆಕ್ಕಳು ತನ್ನ ಪ್ರಿಯನಾದ ಮಗನಾದ ಯಾಕೋಬನನ್ನ ಪುನಃ ನೋಡಲಿಕ್ಕಾಗಲಿಲ್ಲ ಆಕೆ ಜೀವನದಲ್ಲಿ. She sent Jacob away from Esau for a short while, for a little time. ಆಕೆಯು ರೆಬೆಕ್ಕಳು ಯಾಕೋಬನನ್ನ ಆತನ ಅಣ್ಣನಾದ ಏಸಾವನಿಂದ ತಪ್ಪಿಸಲಿಕ್ಕೆ ಸ್ವಲ್ಪ ಸಮಯ ನೀನು ಅಲ್ಲಿಗೆ ಹೋಗು ಎಂಬುದಾಗಿ ದೂರ ಕಳುಹಿಸಿದಳು. Consequence of deception and sin in our life will come back to haunt us. ನಾವು ಮಾಡಿದಂತಹ ಪಾಪ ಮತ್ತು ತಪ್ಪು ತೀರ್ಮಾನಗಳ ಪರಿಣಾಮವು ನಮ್ಮನ್ನ ಮತ್ತೆ ಕಾಡುತ್ತವೆ. So now the nurse apparently brought this message about Rebecca's death and she came to stay with Jacob. ಬಹುಶಃ ಈ ದೆಬೋರಳು ತನ್ನ ಯಾಕೋಬನ ತಾಯಿಯಾದ ರೆಬೆಕ್ಕಳ ಮರಣ ವಾರ್ತೆಯನ್ನ ತಿಳಿಸಲಿಕ್ಕೆ ಯಾಕೋಬನ ಬಳಿಗೆ ಬಂದು ಯಾಕೋಬನೊಟ್ಟಿಗೆ ಉಳಿದುಕೊಂಡಿರಬಹುದು. Now she is dying. She dies. ಈಗ ಆಕೆಯು ಸತ್ತು ಹೋದಳು. When we read verse 9 to 12, 9ರಿಂದ 12ನೇ ವಚನಗಳವರೆಗೆ ನೀವು ಓದುವಾಗ God is trying to deal with Jacob to make him what he want to be. ದೇವರು ಯಾಕೋಬನನ್ನ ತನಗಿಷ್ಟವಾದಂತಹ ಮನುಷ್ಯನಾಗಿ ತಾನು ಬಯಸಿದ ಮನುಷ್ಯನಾಗಬೇಕು ಎಂಬುದಾಗಿ ಆತನೊಟ್ಟಿಗೆ ವ್ಯವಹರಿಸುವುದನ್ನು ನಾವು ನೋಡುತ್ತೇವೆ. When he was young, he was a deceiver. ಯಾಕೆಂದರೆ ಆತನು ಯೌವನ ಕಾಲದಲ್ಲಿ ಮೋಸಗಾರನಾಗಿದ್ದನು. Time spent with Laban and Shechem was a waste of time. ಲಾಬನನ ಮನೆಯಲ್ಲಿ ಮತ್ತು ಶೆಕೆಮ್ ಪಟ್ಟಣದಲ್ಲಿ ಅವನು ಕಳೆದಂತಹ ಸಮಯವು ಅದು ವ್ಯರ್ಥವಾದ ಸಮಯವಾಗಿತ್ತು. Now he is renewing the Abrahamic covenant with Jacob. ಈಗ ದೇವರು ಅಬ್ರಹಾಮನೊಟ್ಟಿಗೆ ಮಾಡಿಕೊಂಡಂತಹ ಒಡಂಬಡಿಕೆಯನ್ನ ಯಾಕೋಬನೊಟ್ಟಿಗೆ ನವೀಕರಿಸುತ್ತಿದ್ದಾನೆ. Reminding him, I am God Almighty. ಯಾಕೋಬನಿಗೆ ತಾನೇ ಸರ್ವಶಕ್ತನಾದ ದೇವರು ಎಂಬುದನ್ನ ನೆನಪಿಸುತ್ತಿದ್ದಾನೆ. This is what he told Abraham in chapter 35. 35ನೇ ಅಧ್ಯಾಯದಲ್ಲಿ ಅದನ್ನೇ ಆತನು ಅಬ್ರಹಾಮನಿಗೆ ಹೇಳಿದ್ದು. The third time God is pronouncing it, first to Abraham, then to Isaac, and now to Jacob, that I am God Almighty. ಈಗ ದೇವರು 3ನೇ ಬಾರಿಗೆ
ಇದನ್ನ ಹೇಳುತ್ತಿದ್ದಾನೆ. ಏನಂದರೆ ಅಬ್ರಹಾಮನೊಟ್ಟಿಗೆ ಮೊದಲು, ಇಸಾಕನೊಟ್ಟಿಗೆ ಎರಡನೇ ಬಾರಿ, ಈಗ ಯಾಕೋಬನೊಟ್ಟಿಗೆ ಮೂರನೇ ಬಾರಿ ಹೇಳುತ್ತಿದ್ದಾನೆ. ಏನಂದರೆ ನಾನೇ ಸರ್ವಶಕ್ತನಾದ ದೇವರು. In verse 13 to 15, Jacob set up a pillar there and pours drink offering. 13ರಿಂದ 15ನೇ ವಚನಗಳವರೆಗೆ ನಾವು ಓದುವಾಗ ಅಲ್ಲಿ ಯಾಕೋಬನು ಒಂದು ಸ್ತಂಭವನ್ನ ನಿಲ್ಲಿಸಿ ಅಲ್ಲಿ ಪಾನಾಭಿಷೇಕ ಮಾಡುವುದನ್ನು ನಾವು ನೋಡುತ್ತೇವೆ. First time drink offering is mentioned here, not in the book of Leviticus. ಇಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಆ ಪಾನಾಭಿಷೇಕದ ಕುರಿತಾಗಿ ಅಥವಾ ಪಾನ ದ್ರವ್ಯದ ಸಮರ್ಪಣೆಯ ಕುರಿತಾಗಿ ಹೇಳಿರುವುದನ್ನು ನಾವು ನೋಡುತ್ತೇವೆ. ಇದನ್ನು ನಾವು ಯಾಜಕ ಕಾಂಡದಲ್ಲಿ ಕಾಣುವುದಿಲ್ಲ. There are 5 offerings mentioned in Leviticus. ಯಾಜಕ ಕಾಂಡದಲ್ಲಿ 5 ಯಜ್ಞಗಳ ಕುರಿತಾಗಿ ನಮೂದಿಸಲ್ಪಟ್ಟಿದೆ. But this is where the first time drink offering is mentioned. ಆದರೆ ಸತ್ಯವೇದದಲ್ಲಿ ಪ್ರಪ್ರಥಮ ಬಾರಿಗೆ ಆ ಪಾನ ನೈವೇದ್ಯ ಸಮರ್ಪಣೆಯ ಕುರಿತಾಗಿ ತಿಳಿಸಲ್ಪಟ್ಟಿರುವುದು ಇಲ್ಲೇ ಪ್ರಥಮವಾಗಿ. It has a wonderful meaning for you and I as believers. ವಿಶ್ವಾಸಿಗಳಾಗಿ ನನಗೂ ನಿಮಗೂ ಇದು ಒಂದು ಸುಂದರವಾದ ಸತ್ಯಾಂಶವನ್ನು ಅಡಗಿಸಿಕೊಂಡಿದೆ. Paul tells the Philippian believers that he wants his life to be poured as a drink offering. ಪೌಲನು ಫಿಲಿಪಿಯ ವಿಶ್ವಾಸಿಗಳಿಗೆ ತಾನು ಹೇಳುತ್ತಾನೆ ಏನೆಂದರೆ, ನನ್ನ ಜೀವಿತವನ್ನು ನಾನು ಕರ್ತನಿಗಾಗಿ ಪಾನದ್ರವ್ಯವಾಗಿ ಸಮರ್ಪಿಸಿಕೊಳ್ಳಬೇಕು ಎಂಬುದಾಗಿ. About complete surrender to God. ಪಾನದ್ರವ್ಯ ಎಂಬುದಾಗಿ ಹೇಳುವಾಗ ಪರಿಪೂರ್ಣವಾಗಿ ದೇವರಿಗೆ ನಮ್ಮನ್ನ ಒಪ್ಪಿಸಿಕೊಡುವುದು, ಸಮರ್ಪಿಸಿಕೊಡುವುದನ್ನೇ ಅದು ಸೂಚಿಸುತ್ತದೆ. May that be my desire and your desire. ನನ್ನ ಮತ್ತು ನಿಮ್ಮ ಬಯಕೆಯು ಅದೇ ಆಗಿರಲಿ. We will stop it here and Lord willing next week we will continue. ನಾವು ಇಲ್ಲೇ ನಿಲ್ಲಿಸೋಣ. ದೇವರ ಚಿತ್ತ ಇರುವುದಾದರೆ ಮುಂದಿನ ವಾರ ಅದನ್ನು ಮುಂದುವರಿಸೋಣ. Thank you for all those who joined, and I hope because of some of the teaching that I shared, you will not miss the Bible study next week. ಕೂಡಿ ಬಂದಂತಹ ಎಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸುತ್ತೇನೆ. ನಾನು ಹಂಚಿಕೊಂಡಂತಹ ಕೆಲವು ಸಂಗತಿಗಳಿಂದ ನೀವು ಮುಂದಿನ ವಾರದ ಅಧ್ಯಯನವನ್ನ ತಪ್ಪಿಸಿಕೊಳ್ಳಬೇಡಿ. Put away the idols, strange gods, wash yourself and change the garment. ನಿಮ್ಮ ಮಧ್ಯದಲ್ಲಿರುವಂತಹ ಅನ್ಯ ದೇವರುಗಳನ್ನ, ವಿಗ್ರಹಗಳನ್ನ ತೆಗೆದು ಹಾಕಿರಿ. ನಿಮ್ಮನ್ನೇ ನೀವು ತೊಳೆದುಕೊಳ್ಳಿರಿ, ಶುಭ್ರಪಡಿಸಿಕೊಳ್ಳಿರಿ ಮತ್ತು ಹಳೆಯ ವಸ್ತ್ರಗಳನ್ನ ತೆಗೆದು ಹಾಕಿರಿ. May God's name be glorified. Thank you. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಂದನೆಗಳು.